श्रीमदानंदतीर्थ भगवत्पादाचार्य गुरुभ्यो नमः। हरि ओम। सुमतिभिरनुमेयं शुक्रकायं सकायं सुतमयमनपायं मुक्त्युपायं विमायं ग्रहयममयमेयं ध्येयमाम्ना श्रीसहायं भजेयम्। समचरण सरोजं सान्द्रनीलाम्बुदाभं जगननिकपाणिं मण्डनं मण्डनानां तरुण तुलसीमाला कंदरं कंजनेत्रं सदयधवलहासं विठ्ठलं चिन्तयामि। श्रीनिवासं जगन्नाथं पद्मावत्या विराजितं ब्रह्माद्यैवं वन्दे कुलदेवं रमापतिम्। बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। कामधेनुर्यथा पूर्वा सर्वाभीष्टः फलप्रदः स्तथा कलौ वादिराज श्रीपादो इष्टदस्सताम्। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे। रामपादाम्बुजासक्तं राघवेन्द्र गुरुप्रियं मुनीन्द्रयोगिनं सेवे कामितार्थप्रदायकम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। शेषांशसुब्बरायाख्यं दासार्यज्ञानसेवितं भूसुरोद्धरणे निष्ठं वासरवासरहं भजे। हयग्रीवपदाम्भोजमानसं स्वादीशप्रियं गुरुगोविन्दविठलदासवर्यं गुरुं वन्दे निरन्तरम्। आपादमूलपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्टानि साधयेष्टानि माधव। श्रीगुरुभ्यो नमः। हरि ओಂ। ಶತಾನಂದರು ಜನಕ ಮಹಾರಾಜನಿಗೆ ಮೂರು ಯುಗದಲ್ಲಿ ಈ ಶೈಲವನ್ನು ಏನಂತ ಕರೀತಿದ್ರು ಅಂತ ವರ್ಣನೆ ಮಾಡಿದ್ರು. ಏನಂತ ಕರೀತಿದ್ರು ಅಂತ ಮಾತ್ರ ಅಲ್ಲ, ಅದರಿಂದ ನಾವೇನು ತಿಳಿಬೇಕು, ಅದರ ಸಾರಾಂಶ ಏನು ಅನ್ನೋದನ್ನು ಕೂಡ ಧರ್ಮ ಸೂಕ್ಷ್ಮವನ್ನ ಹೇಳಿದೆ. ಸರಿ, ಕಲಿಯುಗದ ಕಥೆ ಹೇಳು. ಕಲಿಯುಗದಲ್ಲಿ ಇದಕ್ಕೆ ಏನಂತ ಹೆಸರು ಬಂತು ಅಂತ ಕೇಳಿದಾಗ ಹೇಳ್ತಾ ಇದ್ದಾರೆ, ವೆಂಕಟಾಚಲ ಅಂತ ಹೆಸರು ಬಂದಿದೆ ಇದಕ್ಕೆ. ಏನಕ್ಕೆ ವೆಂಕಟಾಚಲ ಅಂತ ಬಂತು? ಕಲೋ ವೆಂಕಟ ಶೈಲೇತಿ ಕಥಂ ನಾಮ ಮಹಾಂದೆ. ಏನಕ್ಕೆ ಇದಕ್ಕೆ ವೆಂಕಟಾಚಲ ಅಂತ ಹೆಸರು ಬಂತು ಅಂತ ಕೇಳ್ತಾ ಇದ್ದಾರೆ. ನೆನೆ ದಿನ ಚಿಂತನೆ ಮಾಡಬೇಕು. ಶತಾನಂದರು ಹೇಳಿದ್ರು, ಕಾಳಹಸ್ತಿ ಅಂತ ಉತ್ತಮವಾದ ನಗರ, ಅಲ್ಲಿ ಒಳ್ಳೆ ದ್ವಿಜ ಕುಟುಂಬ. ಆ ದ್ವಿಜ ಕುಟುಂಬದಲ್ಲಿ ಪುರಂದರ ಎಂಬ ಆ ಸೋಮಯಾಜಿಗೆ ವೃದ್ಧಾಪ್ಯದಲ್ಲಿ ಸಂತಾನ ಆಯಿತು. ಅವನು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಅವನ ವಿದ್ಯಾಭ್ಯಾಸ ಪೂರ್ಣವಾಯಿತು. ಹಾಗಾಗಿ ಅವನಿಗೆ ಉತ್ತಮ ಕನ್ಯೆಯನ್ನು ತರಬೇಕು ಅಂತ ಚಂದ್ರಲೇಖ ಎಂಬ ಕನ್ಯೆಯನ್ನು ತಂದು ವಿವಾಹವನ್ನು ಮಾಡಿದರು. ಸಕನ್ಯಾ ಪಾಂಡ್ಯ ದೇಶಾಯ ಪಾಂಡವಾನಂ ತಥಾ ಪ್ರಿಯ ಪತೋ ಸ್ತುಪ್ತೆ ಸ್ವಯಂ ಶೇತೆ ಪತೋ ಭುಕ್ತೆ ಸ್ವಭೋಜನಂ. ಅವಳೆಂತ ಉತ್ತಮಳು ಅಂತಂದ್ರೆ, ಒಳ್ಳೆ ಮನೆತನಕ್ಕೆ ಒಳ್ಳೆ ಸೊಸೆ ಬರೋದು ಬಹಳ ಅಪರೂಪ. ಅಂಥದ್ದು ಇವ್ರ ಮನೆಯಲ್ಲಿ ನಿತ್ಯ ಅನುಷ್ಠಾನಗಳೆಲ್ಲ ಇದ್ರೆ ಅವಳು ಅದೇ ರೀತಿ ಅನುಷ್ಠಾನ ಸಕ್ತಾಳಂತ. ಗಂಡ ಏನ್ ಹೇಳ್ತಾನೆ, ಅತ್ತೆ ಮಾವ ಏನ್ ಹೇಳ್ತಾರೆ ಅದಂತ ನಡೀತಾನೆ, ಬೇರೆ ಇಲ್ಲೇ ಇಲ್ಲ. ಅವಳು ಅತ್ತೆ ಮಾವ ಏನ್ ಹೇಳ್ತಾರೆ ಅಂತ ಕೇಳಿ ಗಂಡ ಏನ್ ಪರಿಪಾಲನೆ ಮಾಡ್ತಾನೆ ಆ ಗಂಡನ ಹಿಂಬದಿಯಲ್ಲಿ ನಿಂತು ಕಾರ್ಯ ಮಾಡ್ತಕ್ಕಂಥದ್ದು. ಅವನಿಗೆ ಏನೇನು ಯಜ್ಞಕ್ಕೆ ಬೇಕೋ ಅದನ್ನೆಲ್ಲ ತಂದು ಒದಗಿಸ್ಕೊಡೋದು. ಅವನ ಪೂಜೆಗೆ ಏನು ಬೇಕು, ಅವನ ಪಾಠಕ್ಕೆ ಏನು ಬೇಕು, ಅವನ ಪ್ರವಚನಕ್ಕೆ ಏನು ಬೇಕು, ಅವನು ಊಟ ಮಾಡಿ ನಂತರದಲ್ಲೇ ಊಟ ಮಾಡೋದು. ಅಂದ್ರೆ ಅಷ್ಟು ಆ ಪತಿಯಲ್ಲಿ ಭಕ್ತಿ. ಅದಕ್ಕೆ ದೊಡ್ಡವರು ಹೇಳೋದು, ಪತ್ಯಂತರ್ಗತ ನಾರಸಿಂಹ ಬೇಕಮ್ಮ ಅಂತ. ಸ್ತ್ರೀಯರು ಎಲ್ಲಿ ದೇವರನ್ನು ಕಾಣಬೇಕು ಅಂತಂದ್ರೆ ತನ್ನ ಗಂಡನ ಅಂತರ್ಯಾಮಿಯಾದ ಪರಮಾತ್ಮನನ್ನೇ ಕಾಣಬೇಕಂತ. ಪತಿಗಳಿಗೆ ಪುರುಷರಿಗೆ ಪ್ರತೀಕ ಇದೆ, ಒಂದು ಪ್ರತೀಕವನ್ನು ಇಟ್ಟು ಪೂಜೆ ಮಾಡಬೇಕು. ಆದ್ರೆ ಸ್ತ್ರೀಯರಿಗೆ ಯಾವ ಪ್ರತೀಕ ಇದೆ ಅಂತಂದ್ರೆ ಗಂಡನೇ ಪ್ರತಿಮಾ ಅಂತ. ಆ ಗಂಡನಲ್ಲೇ ಪರಮಾತ್ಮನ ಕಾಣಬೇಕು. ಅದಕ್ಕೆ ಹೇಳ್ತಾರೆ, ಯಾವ ಪತಿವ್ರತೆ ಪ್ರಾತಃ ಕಾಲದಲ್ಲಿ
ಗಂಡನ ಪಾದ ಸ್ಪರ್ಶ ಮಾಡಿ ಅವನಿಂದ ಆ ಆಶೀರ್ವಾದವನ್ನು ಪಡೆದು ದಿನವನ್ನು ಬೆಳಗ್ತಾಳೆ, ಅವಳಿಗೆ ಎಂದೂ ಕೂಡ ವೈರವ್ಯ ಅನ್ನೋದು ಯಾವ ಜನ್ಮದಲ್ಲೂ ಬರಲ್ಲಂತೆ ಅಂತ ಹೇಳ್ತಾರೆ. ಅಷ್ಟು ಪತಿಭಕ್ತಿಯನ್ನು ತಾನು ಮಾಡಿದ್ರು. ಮಮೇಚ್ಛ ವರ್ತತೆ ಭದ್ರೇ ಸಂಗಮೇ ತವ ಭಾಮಿನಿ ಪತಿವಾಕ್ಯ ಉಪಾಕರ್ಣ್ಯ ಪತಿಂ ಪ್ರಜಾಯತೆ. ಇಷ್ಟೆಲ್ಲ ಧರ್ಮಾಚರಣೆ ಮಾಡ್ತಿದ್ದ. ನೆನೆ ದಿನ ಚಿಂತನೆ ಮಾಡಬೇಕು. ಬೆಳಗ್ಗೆ ಏಳಬೇಕು, 3:30ಗೆ ಎಲ್ಲ ಕಾರ್ಯ ಮಾಡಬೇಕು, ಯಜ್ಞ ಮಾಡಬೇಕು, ಪೂಜೆ ಮಾಡಬೇಕು, ಪಾಠ ಮಾಡಬೇಕು, ತಮ್ಮ ಸ್ವಾಧ್ಯಯನ ಮಾಡಬೇಕು, ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು, ಗೋಸೇವೆ ಮಾಡಬೇಕು, ಎಲ್ಲ ಮಾಡ್ತಿದ್ರು. ಸಮಯನೇ ಇಲ್ಲ. ಇಂಥ ವಾತಾವರಣದಲ್ಲಿ ಬೆಳೆದ ಪ್ರತಿನಿತ್ಯ ದೇವರ ಪೂಜೆ ಅನ್ನನೇ ಸ್ವೀಕಾರ ಮಾಡ್ತಿದ್ದ. ಪ್ರತಿದಿನ ವೈಶ್ವದೇವ ಅನ್ನನೇ ತಿಂದ. ಹೀಗೆ ತಿಂದ್ರು ಅವ್ನಿಗೆ ಎಂತ ಬುದ್ಧಿ ಬಂತು ಒಂದಿನ ಅಂದ್ರೆ ಹೆಂಡತಿಗೆ ಹೇಳ, ನೀನ್ ನಾನು ಹೇಳೋದನ್ನ ಕೇಳ್ತೀಯ ತಾನೆ, ನಾನು ಏನ್ ಹೇಳಿದ್ರು ಮಾಡ್ತೀಯ ನೀನು, ನಿಮಗಾಗಿ ಮೀಸಲಾದಂತ ಜೀವ ಇದೆ, ನಿಮಗಾಗಿ ಸೇವೆ ಮಾಡ್ತಾ ಇದೆ, ನೀವು ಎಲ್ಲಿರ್ತೀರ ಅದರಂತೆ ಬದುಕ್ತೀನಿ ನಾನು ಅಂತ ಹೇಳೋದು ಅಂದ್ರೆ ಚಂದ್ರಲೇಖ. ನೋಡು, ಈಗ ಪ್ರಾತಃ ಕಾಲ ಸಂಧ್ಯಾ ವಂದನೆ ಮಾಡಬೇಕು, ನನಗೆ ನಿನ್ನಲ್ಲಿ ಕಾಮನೆ ಉಂಟಾಗಿದೆ, ನಾನು ನಿನ್ನ ಸಹವಾಸವನ್ನು ಮಾಡಬೇಕು ಅಂತ ಬಯಸ್ತೀನಿ. ಅವಳು ಗಂಡ ಆದ್ರೂ ಒಂದು ಮಾತು ಹೇಳೋದು, ಇದು ಸಂದರ್ಭ ಅಲ್ಲ, ಸಂಧ್ಯಾ ವಂದನೆಯನ್ನು ಮಾಡಬೇಕು, ಅರ್ಘೆಯನ್ನು ಕೊಡಬೇಕು. ಯಾಕೆ ಅಂದ್ರೆ ನಿಮ್ಮ ಪೂರ್ವಿಕರೆಲ್ಲ ಸದ್ಧರ್ಮವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಕಶ್ಯಪರ ಋಷಿಗಳ ಮಗನೇ, ಕಶ್ಯಪರ ಸಂತತಿಯಲ್ಲಿ ಮಂದೇಹ ಅಂತ ಒಬ್ಬ ಬಂದ. ಅವನೇನು ಮಾಡ್ದ ಅಂತಂದ್ರೆ, ಅವನು ಬೆಳಕಿನ ದ್ವೇಷಿ ಅಂತೆ. ಈ ಸೂರ್ಯ ದಿನ ಬೆಳಗ್ತಾನೆ, ನಾನು ನಿತ್ಯ ಬೆಳಗ್ಗೆ ಸ್ನಾನ ಮಾಡಬೇಕು, ನಾನು ಎಲ್ಲ ಕಾರ್ಯಗಳು ಮಾಡಬೇಕು ಅಂತ ಹೇಳಿ ಸೂರ್ಯನನ್ನೇ ಸಂಹಾರ ಮಾಡ್ಲಿಕ್ಕೆ ಅಂತ ಹೊರಟುಬಿಟ್ಟ ಮಂದೇಹ. ಏನ್ ಮಾಡ್ದ, ಒಂದು ಆಯುಧ ತಗೊಂಡು ಒಂದು ವಾಹನದ ಮೇಲೆ ಏರಿ ಸೂರ್ಯನ ಸಂಹಾರ ಮಾಡೋಣ ಅಂತ ಹೋದಂತ. ಆ ಕಾಲಕ್ಕೆ ಏನ್ ಮಾಡಿದ್ರು ಅಂತಂದ್ರೆ, ಎಲ್ಲ ಬ್ರಾಹ್ಮಣರು 3 ಬಾರಿ ಗಾಯತ್ರಿ ಮಂತ್ರವನ್ನು ಹೇಳಿ ಅರ್ಘೆ ಕೊಟ್ರಂತೆ. ಒಂದು ಸರಿ ಅರ್ಘೆ ಕೊಟ್ರೆ ಆ ಮಂದೇಹನ ವಾಹನ ನಾಶ ಆಯಿತು. 2ನೇ ಬಾರಿ ಅರ್ಘೆ ಕೊಟ್ಟರು ಆ ಮಂದೇಹನ ಆಯುಧ ನಾಶ ಆಯಿತು. 3ನೇ ಬಾರಿ ಅರ್ಘೆ ಕೊಟ್ಟಾಗ ಮಂದೇಹನ ನಾಶ ಆದ. ನಾವು 3 ಸತಿ 3 ಕಾಲದಲ್ಲಿ ಅರ್ಘೆ ಕೊಡ್ತೀವಲ್ಲ, ಯಾಕೆ ಅಂದ್ರೆ ಈ ಕಾರಣಕ್ಕೆ. ಸರಿ ಆಯ್ತು, ಅವ್ರು ಕಶ್ಯಪರ ಮಗ ಅಂತ ಹೇಳ್ತೀರಾ, ಬ್ರಾಹ್ಮಣನ ಪುತ್ರ, ಪಾಪ ಬರ್ಲಿಲ್ವಾ? ಖಂಡಿತ ಪಾಪ ಬಂತು. ಅದಕ್ಕೆ ಆ ಪಾಪ ಪ್ರಾಯಶ್ಚಿತ್ತಾರ್ಥವಾಗಿ ಅಸಮಾದಿತ್ಯ ಬ್ರಹ್ಮ ಅಂತ ಒಂದು ಸುತ್ತ ನೀರು ಹಾಕೊಂಡು. ಇದೆಲ್ಲ ಯಾವುದೂ ಕೂಡ ಸುಮ್ಮನೆ ಕಾಟಾಚಾರಕ್ಕೆ ಅಥವಾ ಅರ್ಥಹೀನವಾಗಿ ಮಾಡ್ತಿಲ್ಲ. ಪ್ರತಿಯೊಂದಕ್ಕೂ ಒಂದು ಹಿನ್ನೆಲೆ ಅನ್ನೋದು ಪರಿಪೂರ್ಣವಾಗಿ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಅವ್ರು ಹೇಳೋದು ಅರ್ಘ್ಯ ಕೊಡಬೇಕು, ಈ ಕಾಲಕ್ಕೆ ನೀವು ಹೇಳ್ತಿದ್ದೀರಾ ನೋಡುವ, ಗಂಡನ ಮಾತನ್ನು ತಿರಸ್ಕಾರ ಮಾಡ್ತೇನೆ ನಡಿ. ಅದಕ್ಕೆ ಅವ್ರು ಹೇಳಿದ್ದು, ಶರೀರಮಸ್ತಿ ಮಾಂಸಾದಿ ಪೂರಿತಂ ಪುರುಷರ್ಷಭಃ ಶರೀರೇಣ ಶರೀರಸ್ಯ ಸಂಗಮ ಸಾತ್ವಸಮ್ಮತಃ. ಈ ಶರೀರ ಆಸೆಯನ್ನು ಪಡ್ತಿದೀವಲ್ಲ, ಈ ಶರೀರದಲ್ಲಿ ಅಂಥದ್ದೇನಿದೆ? ಚರ್ಮ ಇದೆ, ಮಾಂಸ ಇದೆ, ಎಲುಬಿನಿಂದ ಪೂರಿತವಾದ ಶರೀರ. ಈ ಶರೀರದ ಸಂಗಮ ಬೇಕು ಅಂತ ನೀವು ಕೇಳ್ತಿದ್ದೀರಾ? ಆಯಿತು ಅಂತಂದು ಪ್ರಭಾಕರ ಪ್ರಾವಾಂ ಪಶ್ಯ ತ್ಯಾಜ ಕಾಮಂ ದ್ವಿಜಾತ್ಮಜ ವಧು ವಚನ ಮಾರ್ಕಣ್ಯ ಮಾಧವೋ ವಾಕ್ಯಮಬ್ರವೀತ್. ಗಂಡನ ಮಾತನ್ನು ತಿರಸ್ಕಾರ ಮಾಡಬಾರದು. ಸರಿ ಆಯ್ತು, ಸೂರ್ಯ ಬೆಳಗ್ತಾ ಇದ್ದಾನೆ, ಇಂಥ ಕಾಲದಲ್ಲಿ ಒಳ್ಳೆ ದ್ವಿಜರ ಸೋಮಯಾಜಿ ಅಗ್ನಿಹೋತ್ರಿಗಳ ಪುತ್ರನಾಗಿ ಈ ಕಾರ್ಯ ಮಾಡ್ತಿದ್ಯಲ್ಲ ಅಂತ ಹೇಳ್ದ. ನಾನು ಹೇಳ್ದ, ಭಾಮಿನಿ ಭವಮೇ ಸೌಖ್ಯೆ ಪೂರಯಾದ್ಯಮನೋಗತಂ ಭರ್ತೃವಚನ ಮಾಕರ್ಣ್ಯ ಭರ್ತಾರಂ ವಾಕ್ಯಮಬ್ರವೀತ್. ನಮ್ಗೆ ಒಳ್ಳೇದಾಗಬೇಕು ಅಂದ್ರೆ ನಾವು ನಿರ್ಣಯ ಮಾಡೋದಕ್ಕೆ ಶಾಸ್ತ್ರ, ನಮ್ಗೆ ಹೇಗ್ ಬೇಕು ಅಂತ ಶಾಸ್ತ್ರ. ಅವನು ಅನ್ನಂತೆ, ನೀನು ಗಂಡನ ಮಾತು ಕೇಳೋದೇ ದೇವ್ರ ಪೂಜೆ, ನೀನು ಅವೆಲ್ಲ ಮಾತಾಡಬೇಡ ನಡಿ. ಏನ್ ಮಾಡ್ತಾಳೆ? ವನಾಂತರೇ ವಸಂತಿಂಚ ವನಿತಾ ಧ್ರುವಮೂಲಕ ವಿಚಿತ್ರ ರೂಪ ಲಾವಣ್ಯಂ ಪೂರ್ಣ ಚಂದ್ರ ನಿವಾನನ. ನಿಮ್ಮ ಅಪ್ಪ ಅಮ್ಮ ಕೇಳ್ತಾರೆ, ಸಂಧ್ಯಾ ವಂದನೆ ಮಾಡಬೇಕು, ಅನುಷ್ಠಾನ ಮಾಡಬೇಕು, ದೇವತಾ ಕಾರ್ಯ, ಪಾಠ ಪ್ರವಚನ ಎಲ್ಲ ಮನೆಯಲ್ಲಿ ಫಂಕ್ಷನ್ ಇಟ್ಕೊಂಡು ಮಗ ನಾನೆಲ್ಲೋ ಸಿನಿಮಾಗೆ ಹೋಗ್ತೀನಿ ಅಂದ್ರೆ ಏನ್ ಚಂದಾರೆ ಅಲ್ವಾ? ಆ ರೀತಿ ಆಗುತ್ತೆ. ಮನೆಯಲ್ಲಿ ಅತಿಥಿ ಅಭ್ಯಾಗತರೆಲ್ಲ ಬಂದ್ಬಿಟ್ಟಿದ್ದಾರೆ, ಏನು ಅಂತ ಹೇಳಿ ಹೊರಗಡೆ ಹೋಗೋದು. ಅದಕ್ಕೆ ಅವ್ನು ಹೇಳ್ದ, ಯಜ್ಞಕ್ಕೆ ಬೇಕಾದ ಸಮಿತ್ ತರ್ತೀನಿ ಅಂತ ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳ್ತೀನಿ, ನೀನು ಪೂಜೆ ಉಪಕರಣಗಳಿಗೆ ನೀರು ಬೇಕಲ್ಲ, ನೀರು ತಗೊಂಡ್ಬರ್ತೀನಿ ಅಂತ ನನ್ನ ಹಿಂದೆ ಬಂದ್ಬಿಡು. ಅಧರ್ಮ ಮಾಡಬೇಕು ಅಂದ್ರೆ ಅಷ್ಟು ಬುದ್ಧಿ ಓಡುತ್ತೆ, ಧರ್ಮ ಮಾಡಬೇಕು ಅಂದ್ರೆ ಓಡುತ್ತೆ. ಹಣ ಪುಟ್ಟುವುದೋ ಸುಗುಣ ಪುಟ್ಟ
ನಿಲ್ಲದಯ್ಯ. ಹಣ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಸುಗುಣವನ್ನು ಹೇಗೆ ಸಂಪಾದನೆ ಮಾಡೋದು, ಎಲ್ಲಿಂದ ಸುಗುಣ ಸಂಪಾದನೆ ಮಾಡೋದು? ಗುಣನಿಧಿ ಹರಿ ಗುಣ ಗುಣಿಸಿ ಬಾಳಯ್ಯ, ಧನ ನಿಲ್ಲದಯ್ಯ ಸಾಧನ ನಿಲ್ಲುವುದಯ್ಯ. ಧನ ಸಂಪಾದನೆ ಮಾಡಬಹುದು, ಸಾಧನವನ್ನು ಹೇಗೆ ಸಂಪಾದನೆ ಮಾಡ್ತೀರಾ ಅಂತ ಕೇಳ್ತಾರೆ. ಹಂಗೆ ಅಧರ್ಮದ ಬುದ್ಧಿ ಪ್ರಚೋದನೆ ಆಯ್ತು, ಮಾತಾಡ್ಲಿಕ್ಕೆ ಶುರು ಮಾಡ. ನಿನ್ನ ಹೆಸರು ಚಂದ್ರಲೇಖ, ನಿನ್ನ ಈ ಮುಖದ ಚಂದ್ರಕಾಂತಿ ಮುಂದೆ ಆ ಚಂದ್ರ ವ್ಯರ್ಥ. ಹೆಂಡತಿ ಮೌನವಾಗಿ ಮಾತಾಡಿದ್ರು, ಗಂಡನಿಂದೆ ಹೊರಟು. ಧವಳಾಂಬರ ಸಂಬಂಧಾಂ ಕಟಿ ಮೇಖಲಯಾನ್ವಿತಾಂ ಸುನಾಸಾಂ ಸುಭಗಾಂ ಸುಭ್ರಂ ಸುಪೂರ್ಣ ಸುಪಯೋದರಾಂ. ಏನ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಿನ್ನ ಕಟಿ ಹೇಗಿದೆ? ನಿನ್ನಿಂದ ಏನೋ ಪರಿಮಳ ಬರ್ತಾ ಇದೆ, ನಿನ್ನ ಕಣ್ಣು ಉಬ್ಬುಗಳು ಎಷ್ಟು ಚೆನ್ನಾಗಿದೆ ಅಂತ ವರ್ಣನೆ ಮಾಡಲಿಕ್ಕೆ ಶುರು ಮಾಡ್ದ. ಅಂಜನ ಲಿಪ್ತನಯನ ಮಂಜುಳಾ ಸ್ವರರಂಜಿತ ಪಾದೇನ ಬಿಲಿಕಿಂತಾಂ ಗಾಂ ಜಾನು ಸ್ಥಿತ ಶಿರೋರುಹಾಂ. ನಿನ್ನ ಕಾಲ್ಗಳು ಏನ್ ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ. ನಿನ್ನ ಕಣ್ಣಿಗೆ ಇಟ್ಕೊಂಡಿರುವಂತ ಕಣ್ಕಪ್ಪು ಅಂಜನ, ಆ ಕಣ್ಕಪ್ಪೆ ಇಡೀ ಮುಖಕ್ಕೆ ಸೌಂದರ್ಯ. ನಿನ್ನ ಮಂಜುಳವಾದ ಸ್ವರ, ಇದನ್ನೆಲ್ಲ ಮೋಹಗೊಂಡು ನಾನು ನೋಡ್ತಾ ನಿನ್ನ ಹಿಂದೆ ಬರ್ತಾ ಇದ್ದೀನಿ ಅಂತ ಅವಳನ್ನು ವರ್ಣನೆ ಮಾಡ. ಆದ್ರೆ ಅವಳಿಗೆ ಎಂಥ ಧರ್ಮನಿಷ್ಠಳು ಅಂತಂದ್ರೆ ಅವಳಿಗೆ ಮಾತ್ರ ಎಲ್ಲೂ ಮನಸ್ಸು ವಿಚಲಿತ ಆಗಲಿಲ್ಲ. ಗಂಡ ಹೇಳ್ತಿದ್ದಾನೆ ಅವನಿಗೇನು ಮಾತಾಡಬಾರದು ಅಂತ ಕೂತು ಹೋದ್ರು. ಅವಳು ಮನಸ್ಸಿನಲ್ಲಿ ಅಂದ್ಕೊಂಡು ಅಲ್ಪ ಮುಕ್ತಂ ತ್ವಯ ಭದ್ರ ಗಚ್ಚಾಮಿ ಭವನಂ ಸ್ವಕಂ. ಆನಂದ ಅನ್ನೋದೆಲ್ಲಿದೆ? ಈ ಶರೀರದಲ್ಲಿದೆಯಾ? ಈ ಶರೀರದಲ್ಲಿರ್ತಕ್ಕಂಥದ್ದು ಆನಂದ ಅಲ್ಲ. ಯಾವತ್ತು ಪರಮಾತ್ಮನ ನಾಮಾಮೃತ, ಪರಮಾತ್ಮನ ಧ್ಯಾನ, ಪರಮಾತ್ಮನಿಗೆ ಸಂಬಂಧಪಟ್ಟ ಕ್ರಿಯೆಗಳು ನಡೆಯುತ್ತೆ, ಅದು ಶಾಶ್ವತವಾದ ಆನಂದ. ನಾವು ಊಟ ಮಾಡ್ತೀವಿ, ಇವತ್ತು ಊಟ ಮಾಡಿದ್ರೆ ನಮ್ಗೆ ರುಚಿ ಹತ್ತಿತು ಅಂದ್ರೆ ನಮಗೆ ದೇವರಲ್ಲಿ ಭಕ್ತಿ ಇಲ್ಲ ಅಂತ ಹೇಳ್ಬಿಟ್ರು ಯೋಗಿಗಳು. ಭಾಗವತ ಹೇಳ್ತಾ ಇದೆ, ನಿಮಗೆ ನಾಲಿಗೆಗೆ ಮೈಸೂರು ಪಾಕಿನ ಸಿಹಿ ಗೊತ್ತಾಗ್ತಿದ್ಯಾ ಅಂದ್ರೆ ನೀವು ಇನ್ನೂ ಹರಿಭಕ್ತರಾಗಿಲ್ಲ ಅಂತ ಅರ್ಥ. ಅಯ್ಯೋ ಮತ್ತೆ ಏನ್ರಿ ಹಿಂಗೆ ಇಂಥ ಮಾತು ಹೇಳ್ಬಿಟ್ರಲ್ಲ ಅಂತಂದ್ರೆ ಭಾಗವತ ಹೇಳ್ತು, ಯಾರಿಗೆ ಪರಮಾತ್ಮನ ನಾಮಾಮೃತದ ರುಚಿ ಇದೆ ಅವ್ರಿಗೆ ವಿಶೇಷ ಸುಖಗಳಲ್ಲಿ ರುಚಿ ಇರೋದು. ಹಂಗಂದ್ರೆ ನಾವು ಟೆಸ್ಟ್ ಮಾಡ್ಕೋಬೇಕಲ್ಲ, ಸಕ್ಕರೆ ಬಾಯಿಗೆ ಹಾಕೊಂಡ್ರೆ ಸಿಹಿ ಆಗ್ಬೇಕು. ಸಿಹಿ ಆಗ್ತಿದೆ ಅಂತಂದ್ರೆ ಆ ಸಿಹಿ ಒಳಗಡೆ ಇರ್ತಕ್ಕಂಥ ಪರಮಾತ್ಮ ನೋಡಿದ ಒಂದು ಪದಾರ್ಥದಲ್ಲಿ ಎಂತ ಸಿಹಿಯನ್ನು ಕೊಟ್ಟಿದ್ದಾನೆ ಮನಸ್ಸು ಬರ್ಬೇಕು ಅಂತ, ಈ ಪದಾರ್ಥದಲ್ಲಿ ಸುಖ ಇದೆ ಅಂತ ಅನಿಸ್ಬಾರ್ದು. ಅದಕ್ಕೆ ಅವ್ರು ಹೇಳಿದ್ದು, ಮನೆಯಲ್ಲಿ ಎಂತ ಧರ್ಮ ಕಾರ್ಯ ನಡೀತಿದೆ ಅದರಲ್ಲಿ ಆನಂದ ಕಾಣಿಸ್ತಿಲ್ವಲ್ಲ, ಯಾಕೆ ಹೀಗಾಯ್ತು ಅಂತ ಚಿಂತನೆ ಮಾಡಿದ್ರು. ಸರಿ ನಡೀತು. ಗತಾಯಾಂ ಸ್ವಪ್ರಿಯಾಯಾಂ ಚ ತಾಂಬಾಲಂ ಪಾರ್ಯಪದ್ಯತೆ ಶನೇ ಜಗಾಮ ರಾಜೇಂದ್ರ ಸ್ಮರಣೇನ ಕೃತಚೇತಸ ಸಮಪಸ್ಥಂ ಮುನಿಂ ಪ್ರೇಕ್ಷ್ಯ ರಾಜನ್ ಪ್ರತುಲಲೋಚನ. ಗಂಡ ಹೆಂಡತಿ ಇಬ್ರು ಕಾಡಿನಲ್ಲಿದ್ದಾರೆ. ಇವತ್ತು ತಿರುಪತಿಗೆ ಹೋದ್ರೆ ದಾರಿ ಎಲ್ಲ ಬಿಟ್ರೆ ಇನ್ನೆಲ್ಲ ಕಾಡೆ ತಾನೇ ಇರೋದು. ಅಂತ ಕಾಡಿಗೆ ಅಂಟ್ಕೊಂಡಿತ್ತು ಆ ಕಾಳಹಸ್ತಿ. ಆ ಕಾಳಹಸ್ತಿನೂ ದಟ್ಟವಾದ ಕಾಡು, ಸಮೀಪ ತರಬೇಕು ಹಿಂಗೆಲ್ಲ ಸುಳ್ಳು ಹೇಳಿ ಹೋದಂತವನು ಆ ಕಾಡಿನಲ್ಲಿ ಒಬ್ಬ ಸ್ತ್ರೀ ನೋಡ್ಬೇಕು. ಅವಳು ಹೇಗಿದ್ಲಪ್ಪ ಅಂತಂದ್ರೆ ಈ ಮದುವೆ ವಯಸ್ಸು ಬಂದ್ರೆ ಕತ್ತೆ ಕೂಡ ಸುಂದರವಾಗಿ ಕಾಣ್ತಾನೆ. ಹಂಗೆ ಅದೇನಾಯ್ತೋ ಗೊತ್ತಿಲ್ಲ, ವಿಚಲಿತವಾದ ಮನಸ್ಸನ್ನು ಇಟ್ಕೊಂಡು ಹೋದ. ಒಬ್ಳು ವೇಶ್ಯಾಸ್ತ್ರೀ ಕಾಡಲ್ಲಿ ಕೂತಿದ್ದಾಳೆ, ಅವಳ ಮೇಲೆ ಆಸೆ ಹೋಗಿ ಹೆಂಡತಿಗೆ ಹೇಳ್ದ, ಎಲ್ಲ ಅಂತ ಅದನ್ನು ಮಾಡೋದು, ನೀನ್ ಮನೆಗೆ ನಡಿ, ನಾನು ಬರ್ತೀನಿ ಅಂತ ಹೇಳ್ತಾನೆ. ಅಲ್ಲ ನಾನು ನಿಮ್ ಹಿಂದೆ ಬರ್ತೀನಲ್ಲ, ನೀನ್ ನನ್ನ ಮಾತು ತಿರಸ್ಕಾರ ಮಾಡೋಲ್ಲ, ನೀನ್ ನಡಿ ಮನೆಗೆ ಅನ್ಬಿಟ್ರೆ ಹೆಂಡತಿ. ಇಷ್ಟೆಲ್ಲ ವರ್ಣನೆ ಮಾಡಿದವನು ಹೆಂಡತಿ ಮನೆಗೆ ಕಳಿಸ್ದ. ಆ ವೇಶ್ಯಾಸ್ತ್ರೀಯನ್ನು, ಅವಳ ಹೆಸರು ಕುಂತಲೆ ಅಂತ. ಆ ಕುಂತಲೆ ಯಾವಾಗ ಈ ಬ್ರಾಹ್ಮಣ ಕುಂತಲೆ ನೋಡಿದ್ನೋ ಕುಂತಲೆ ಬೆಂಕಿ ಹತ್ಕೊಂಡಂತೆ ಉರಿ ಬಂದಿರುತ್ತೆ. ಯಾರು ಧರ್ಮನಿಷ್ಠನಾಗಿ ಇದ್ದಾನೆ ಆ ಧರ್ಮನಿಷ್ಠನ ದೃಷ್ಟಿ ದುಷ್ಟರ ಮೇಲೆ ಬಿದ್ದರೆ ದುಷ್ಟರು ಸುಟ್ಟು ಬೀಳ್ತಾರೆ. ಅದು ಹೇಗೆ ಸಾಧ್ಯ ಅಂತಂದ್ರೆ ಅದು ಗಾಯತ್ರಿಗೆ ಇರ್ತಕ್ಕಂಥ ಶಕ್ತಿ. ಯಾರಲ್ಲಿ ಗಾಯತ್ರ ನಿತ್ಯ ಆ ಜಪದ ಅನುಷ್ಠಾನ ಇದೆ ಅವ್ರ ಹತ್ರ ದುಷ್ಟತನ ಸುಳಿಯಲ್ಲ. ಆದ್ರೆ ಇತ್ತು ಅಂತಂದ್ರೆ ಅದಕ್ಕೆ ಬೆಂಕಿ ಬೀಳುತ್ತೆ. ಅವ್ರಿಗೆ ಅನಿಸ್ತು, ಇದೇನಪ್ಪ ಇವ್ನು ನನ್ನನ್ನು ನೋಡಿದ ತಕ್ಷಣ ನನಗೆ ಈ ರೀತಿ ಬೆಂಕಿ ಪ್ರಜ್ವಲಿಸ್ತಾ ಇದೆಯಲ್ಲ ಅಂತ ಅವ್ರ ಚಿಂತೆ ಆಯ್ತು. ಮಾಯಾಮಿ ಮುನಿ ಶಾರ್ದೂಲ ಮತ್ಸಮೀಪಂ ಮಹಾಮತೆ
ಸತತತ್ವಚನಂ ಶುತ್ವಾ ಸಹಸಾ ವಾಕ್ಯಮಬ್ರವೀತ್. ಲೇ ಬ್ರಾಹ್ಮಣ, ನನ್ನ ನೋಡ್ಬೇಡ, ನನ್ನ ಹತ್ರ ಬರಬೇಡ ಅಂದ್ರು. ಆ ವೇಶ್ಯ ಸ್ತ್ರೀಗಿರುವಂತ ಜ್ಞಾನ ಈ ಮಾಧವ ಬ್ರಾಹ್ಮಣ ಹೊರಟೋಯ್ತು. ಅದಕ್ಕೆ ಇದು ತಿಳಿಸ್ತಾ ಇದೆ, ಯಾರು ವಿಷಯ ಸುಖಗಳಲ್ಲಿ ಆಸಕ್ತಿಯನ್ನು ಇಟ್ಟಿರ್ತೀರಾ ಅವರೆಂದೂ ಕೂಡ ಸಾಧನೆ ಮಾಡ್ಲಿಕ್ಕಾಗಲ್ಲ. ಯಾರು ಸಾಧನೆ ಮಾಡಬೇಕು, ಯಾರು ಪರಮಾತ್ಮನ ಮಾರ್ಗವನ್ನ ಪಡಿಬೇಕು ಅಂತಿದ್ದೀವಿ ಅವರ ವಿಷಯ ಸುಖಗಳಲ್ಲಿ ಆಸೆ ಬಿಡಬೇಕು. ಮತ್ತೆ ವಿಷಯ ಸುಖಗಳಲ್ಲಿ ಆಸೆ ಬಿಡಬೇಕು ಅಂದ್ರೆ ನಾವು ಸನ್ಯಾಸಿಗಳಾಗ್ಬೇಕಾ ಅಂತ ಕೇಳಿದ್ರು. ಸನ್ಯಾಸಿ ಆಗು ಅಂತ ಹೇಳಿಲ್ಲ, ನಿನ್ನ ಬುದ್ಧಿಯನ್ನ ಮನಸ್ಸನ್ನ ಎರಡನ್ನು ಪರಮಾತ್ಮನ ಹತ್ರ ಇಟ್ಟು ಇಡೀ ದೇವನ ಸಂಸಾರಕ್ಕೆ ಅಂತ ಮೀಸಲು. ಆದ್ರೆ ಬುದ್ಧಿ ಮನಸ್ಸೆರಡು ಪರಮಾತ್ಮನ ಹತ್ರ ಇದ್ರೆ ಅದು ಯಾವುದೇ ತಪ್ಪು ದಾರಿಗೆ ಗುರಿಯಾಗಿರತಕ್ಕಂಥ ಸಾಧನೆಯನ್ನ ಮಾಡಿಸುತ್ತೆ ಅನ್ನೋ ಧರ್ಮವನ್ನ ಹೇಳ್ತಾ ಆ ಮಾಧವ ಬ್ರಾಹ್ಮಣ ಹೇಳ್ದ, ಕಾತುಂ ಕಲ್ಯಾಣಿ ಕಸ್ಮಾಚ್ಚ ಜಾತಸಿ ಜನನಿ ಚಕ ಆವಸಸ್ತವ ಭದ್ರಂತೆ ಕಸ್ಮಿನ್ ರಾಷ್ಟ್ರವರಾನೇ. ಕುಂತಲೆ, ಎಷ್ಟು ಸೌಂದರ್ಯವಾಗಿ ನೀನಿದೆಯಾ, ಯಾರು ನೀನು, ಯಾವ ದೇಶದವಳು, ನೀನು ಯಾರ ಮಗಳು, ಇಂಥ ಶ್ರೇಷ್ಠ ಮುಖಕಮಲವನ್ನು ನೀನು ಹೊಂದಿದೆಯಲ್ಲ, ಎಷ್ಟು ಚೆನ್ನಾಗಿ ಕಾಡಿನಲ್ಲಿ ಕೂತಿದೆಯಾ ಈ ಮರದ ಕೆಳಗಡೆ, ನೀನು ಕೂತಿರೋದಕ್ಕೆ ಈ ಮರವೇ ಮಂಗಲವಾಗಿ ಕಾಣಿಸ್ತಿದೆ ಅನ್ನೋ ವರ್ಣನೆಯನ್ನು ಮಾಡ ಕುಂತಲೆ ಹೇಳಿದ್ಲು. ಕಿಮ್ಮ ಪೃಚ್ಛಸಿ ಪಾಪಿಷ್ಟಾಂ ಅಂತ್ಯಜಾತಿ ಕುಲೋದ್ಭವಾಂ ಅಂತ್ಯಾಜ್ಯಂತ್ಯಜಯೋ ಜಾತಾಂ ಸುರಮಾಂಸ ಶನೀಂ ಕಲಾ. ನಾನು ಯಾರು ಅಂತ ಅನ್ಕೊಂಡಿದ್ಯಾ? ನಾನು ಅಂತ್ಯಜಳು, ನನ್ನ ಹುಟ್ಟೆ ಸರಿ ಇಲ್ಲ, ನಾನು ಅಂತ್ಯಜಾತಿ, ನನ್ನ ತಾಯಿ ಚಂಡಾಲಿ, ನಾನು ಚಂಡಾಲ ವಂಶದವಳು, ನನ್ನ ಗೋತ್ರವೇ ಚಂಡಾಲ ಗೋತ್ರ. ಇಂಥ ಚಂಡಾಲ ತಂದೆ ತಾಯಿಯರಿಂದ ನಾನು ಹುಟ್ಟಿದ್ದೀನಿ. ನಿತ್ಯ ಮದ್ಯಪಾನ ಮಾಂಸಪಾನಗಳಲ್ಲಿ ತಲೀನಾಗಿದ್ದೀನಿ. ನನ್ನ ಸಹವಾಸ ಬೇಕಾಗಿದ್ದೀನಿ ಬ್ರಾಹ್ಮಣ, ನಡಿ. ಅಷ್ಟಕ್ಕೆ ಕೇಳಿಲ್ಲ, ನೀನು ಅವೆಲ್ಲ ಬೇಡ, ಏನು ಮುಖಕಮಲ ನಿಂದು, ನನಗೆ ನಿನ್ನ ಸ್ನೇಹ ಬೇಕು. ಮಧ್ಯ ದೇಶೇ ನಿವಾಸೋ ಮೇ ಕಿಂ ತ್ವಂ ಪೃಚ್ಛಸಿ ಭೂಸರ ವೇದಾಂತ ವೇದ್ಯೋ ವಿಪ್ರೇಂದ್ರ ನಮಾಂ ತ್ವಾಂ ದೃಷ್ಟುಮರ್ಹಸಿ. ಬ್ರಾಹ್ಮಣ, ನನ್ನ ಹತ್ರ ಬರಬೇಡ. ಯಾಕೆ ಅಂದ್ರೆ ನಿನ್ನಲ್ಲಿರ್ತಕ್ಕಿಂತ ಬ್ರಹ್ಮ ತೇಜ, ಆ ಗಾಯತ್ರಿ ನಿನ್ನ ಹತ್ರ ಬರ್ತಿದ್ದಂಗೆ ನಾನು ಸುಟ್ಟೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಹತ್ರ ಬರಬೇಡ. ನಾನು ನಿತ್ಯದಲ್ಲಿ ವೇದ ಬಾಹಿರವಾಗಿ ಬದುಕ್ತಾ ಇದ್ದೀನಿ. ಏನು ವೇದಗಳು ಹೇಳಿದ್ರೆ ಅದರ ವಿರುದ್ಧವಾಗಿ ರಾಕ್ಷಸಿ ಅಂತ ನಾನು ಬದುಕ್ತಾ ಇದ್ದೀನಿ. ನನ್ನ ಹತ್ರ ಬರಬೇಡಪ್ಪ. ಆ ಬ್ರಾಹ್ಮಣ ಹೇಳ್ದ, ವೃತ ನಾರಾಯಣ ಜ್ಞಾತೋ ಬ್ರಹ್ಮಲೋಕ ಪಿತಾಮಹ ಅಂದೈವ ಮಹಾರಾಜ ರೋಚನೆ ಮತೀಚ್ಛಿಕ. ನೀನು ಅನ್ಕೊಂಡಿದ್ಯಾ ನಾನು ಬರ್ತಾ ಇದ್ದೀನಿ ಎಂದು? ನಾನೆಲ್ಲ ಬರ್ತಿರೋದು ಬ್ರಹ್ಮದೇವರ ಪಿತನಾದ ನಾರಾಯಣನ ಪ್ರೇರಣೆ ಅನ್ಕೊಳ್ತೀನಿ. ನಾವೆಲ್ಲ ಇದೇ ತಾನೇ ಮಾಡೋದು. ಏನ್ ಮಾಡ್ತಾ ಇದ್ದೀರಾ? ಸ್ವಾಮಿ ಏನ್ ಪ್ರೇರಣೆ ಮಾಡ್ತಾನೋ ಹಾಗೆ ಮಾಡ್ತೀನಿ. ಮಠಕ್ಕೆ ಬಂದು ನಮಸ್ಕಾರ ಮಾಡ್ತೀರಾ? ಸ್ವಾಮಿ ಪ್ರೇರಣೆ ಮಾಡ್ಲಿಕ್ಕೆ ಬರ್ತೀನಿ. ಅದಕ್ಕೆ ಸ್ವತಂತ್ರ ಅಸ್ವತಂತ್ರ ಅಂತ ಜಗನ್ನಾಥದಾಸರು ಬಹಳ ಚೆನ್ನಾಗಿ ಹೇಳೋದು. ಎಲ್ಲಿ ಅಂತಂದ್ರೆ ದತ್ತ ಸ್ವಾತಂತ್ರ್ಯ ಸಂಧಿ ಅಂತಿದೆಯಲ್ಲ, ಅಲ್ಲಿ ಹೇಳೋದು. ದತ್ತ ಸ್ವಾತಂತ್ರ್ಯ ಸಂಧಿಲಿ ಏನೇ ಮಾಡಬೇಕು ಅಂದ್ರೆ ದೇವ್ರ ಇಚ್ಛೆ, ದೇವ್ರ ಪ್ರೇರಣೆ ಮಾಡಬೇಕು, ದೇವರೇ ಮಾಡಿಸ್ಬೇಕು ಅಂತ ಹೇಳಿ. ಕರೆಕ್ಟ್. ನಿಮ್ಮ ಅಡುಗೆ ಮನೆಗೆ ಹೋಗಿ ಎಲ್ಲ ಅಡುಗೆ ಮಾಡಿದ್ಯಾ, ಹಾಲಲ್ಲಿ ಬಂದು ಕೂತ್ಕೊಂಡ್ಬಿಡು ಸೋಫಾ ಮೇಲೆ ಆರಾಮಾಗಿ. ದೇವ್ರ ಇಚ್ಛೆ ಇದ್ರೆ ಊಟ ಮಾಡ್ತೀನಿ, ತಾನಾಗೆ ಬಂದು ಕೂತ್ಕೋತೀಯಾ? ಇಲ್ಲ ತಾನೆ. ಕೃಷ್ಣ ಏನ್ ಹೇಳ್ದ? ಪ್ರಯತ್ನ ಮಾಡು ಅಂತ. ದತ್ತ ಸ್ವಾತಂತ್ರ್ಯ ಅಲ್ಲ ಅದೇ. ಮಗು ಹುಟ್ಟಿದೆ, ಆ ಮಗುಗೆ ಏನು ಮಾಡ್ಲಿಕ್ಕಾಗಲ್ಲ. ತಂದೆ ತಾಯಿಗಳು ಹೇಗೆ ಅದಕ್ಕೆಲ್ಲ ಮಾಡಿಸ್ತಾರೆ, ಅದು ಸ್ವೀಕಾರ ಮಾಡುತ್ತೋ ಅದಕ್ಕೆ ದತ್ತ ಸ್ವಾತಂತ್ರ್ಯ ಅಂದ್ರೆ. ನಮಗೊಂಚೂರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಪ್ರಯತ್ನ ಅನ್ನೋದು ಅದನ್ನೇ ನಾವು ಮಾಡಿಲ್ಲ ಅಂದ್ರೆ ಅದಕ್ಕೆ ಕಳ್ಳ ಅಂಗ. ದುಷ್ಟ ಬುದ್ಧಿ ಬಂದ್ರೆ ತಪ್ಪಿಗೆಲ್ಲ ನಾರಾಯಣನ ಪ್ರೇರಣೆ, ಒಳ್ಳೇದಾದ್ರೆ ನನ್ನಿಂದ ಅಂತ ಹೇಳ್ತಾರೆ. ನಾರಾಯಣನ ಪ್ರೇರಣೆ. ಲವಣೋದಕ ಜಾತಾನಿ ರತ್ನಾನಿ ವಿವಿಧಾನಿ ಚ. ಅವನೆಲ್ಲ ನಿನ್ನ ಚಂದಾನಿ ಹಂಗೆ ಹಂಗೆ ಅಂದ್ಕೊಂಡ, ನಿನಗೆ ಗೊತ್ತಿಲ್ಲ ವಿಚಾರ. ಪರಮಾತ್ಮನ ಸೃಷ್ಟಿನೇ ಹಾಗೆ. ಯಾಕೆ? ರತ್ನ ಎಲ್ಲಿರುತ್ತೆ? ಸಿಹಿನೀರಿನಲ್ಲ ಇರುತ್ತೆ. ಅದಿರೋದು ಸಮುದ್ರದಲ್ಲಿ. ಸಮುದ್ರದ ನೀರು ಉಪ್ಪು ನೀರು. ನೀನು ಹುಟ್ಟು ಉಪ್ಪಿರ್ಬೋದು, ಆದ್ರೆ ನೀನ್ ರತ್ನ ಆಗಿ. ನೋಡಿದ್ರ, ದುಷ್ಟ ಕಾಮನೆಗಳು ಹುಟ್ಟಿದ್ರೆ ಇಂಥದ್ದೇ ಮಾತುಗಳು ಬರೋದು. ಇದಕ್ಕಿಂತ ಚೆನ್ನಾಗಿ ಈಗಿನವರು ಮಾತಾಡ್ತಾರೆ. ಆದ್ರೆ ಇದು ತೋರಿಸ್ಕೊಡ್ತಾ ಇದೆ ಕಲಿಯುಗ ಭವಿಷ್ಯದಲ್ಲಿ ಉತ್ತರ ಎಲ್ಲ ಹೀಗೆ ಇರುತ್ತೆ ಅಂತ. ಈ ರೀತಿ ಆಯ್ತು. ಹೀಗೆಲ್ಲ ಹೇಳಿ ತುಂಬಾ ವರ್ಣನೆ ಮಾಡ್ತಾನೆ. ನೀನು ಎಷ್ಟು ಚೆನ್ನಾಗಿ ಹುಟ್ಟಿದ್ಯಾ, ನಿನ್ ತಂದೆ ತಾಯಿ ಎಂತವ್ರು, ಅವಳ ಅಂಗ ವರ್ಣನೆ ಎಲ್ಲ ಮಾಡಿ ಹೇಳ್ತಾನೆ. ಅಗ್ನಿಸಾಕ್ಷಿ ದಾನೇನ ಪ್ರಾಪ್ತದಾನಂ ಚಕಾರಸ
ಅದೀತ ವೇದ ವೇದಾಂಗ ಸಾಯಿತ ಅಗ್ನಿವ್ರತೆ ಸ್ಥಿತ. ನಾನೇನೇನು ವ್ರತ ಮಾಡಿದ್ದೀನಿ ಆ ವ್ರತಗಳನ್ನೆಲ್ಲ ಬಿಟ್ಬಿಡ್ತೀನಿ. ನಾನು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರುವಂತ ಹೆಂಡತಿನ ಬಿಟ್ಬಿಡ್ತೀನಿ, ವೇದಾಂತವನ್ನೇ ಬಿಟ್ಬಿಡ್ತೀನಿ. ನನಗೆ ಸವಾಸ ಬೇಕು. ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಬಂದ್ರೆ ನಾವು ಏನ್ ಮಾಡ್ಲಿಕ್ಕೆ ಸಿದ್ಧ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಕಲಿಯುಗದಲ್ಲಿ ಇಂಥ ಜನ ಇರ್ತಾರೆ. ಅದಕ್ಕೆ ಭವಿಷ್ಯೋತ್ತರ ಪುರಾಣದಲ್ಲಿ ವೇದವ್ಯಾಸದೇವರು ಹೇಳಿದ್ರು, ಕಣ್ಣು ಕೈ ಕಾಲು ಕಿವಿ ಎಲ್ಲ ಕೊಟ್ಟಿದ್ದೀನಲ್ಲ, ಏನು ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಪುರಂದರದಾಸ ಚೆನ್ನಾಗಿ ಹೇಳಿದ್ರು, ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇ, ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಮಾಡುವರೇ, ಮಾನವ ಜನ್ಮ ದೊಡ್ಡದು ಇದ ಮಾಡಲು ಬೇಡಿ ಉಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು. ಆ ಮಾಧವ ಬ್ರಾಹ್ಮಣನನ್ನು ಮುಂದೆ ನಿಲ್ಲಿಸಿ ನಮಗೆ ದೇವರು ಉಪದೇಶ ಮಾಡ್ತಾ ಇದ್ದಾರೆ. ಕಣ್ ಕೊಟ್ಟನಲ್ಲ, ಏನಕ್ಕೆ ಕೊಟ್ಟ ದೇವ್ರ ಕಣ್ಣು? ಏನಕ್ಕೆ ಕಣ್ ಕೊಟ್ಟ? ಕರ್ಣೋ ಹರಿಕಥಾಲಾಪಾತ್ ಪಾವಿತೋ ನಾಸಿಕಾತವಾ ಹರ್ಯಾರ್ಪಿತ ಸುಗಂಧೇನ ಪಾವಿತಂ ಜಠರಂ ಮುನೆ ವಾಸುದೇವಾರ್ಪಿತಾನ್ನೇನ ಪೂರಿತಂ ಪುರುಷಶವ ಕೃಷ್ಣಾರ್ಜನ ಪ್ರಸಂಗೇನ ಕಲೋ ಪವಿತ್ರವಾಗತೋ ಹರಿನಾಮ ಕಲಾಪೇನ ಜಿಹ್ವಾತೆ ಪಾವನಾನಿ ಕೃತ ಪುಣ್ಯಕ್ಷೇತ್ರಾನುಚಾರೇಣ ಪಾದೋ ತೇ ಪಾವನಾನಿ ಕೃತ ಏತಾದೃಶೇನ ದೇಹೇನ ಕಥಂ ಸಂಗ ಪ್ರಶಸ್ಯತೆ. ಈ ದೇವನ್ ಕೊಟ್ಟು 10 ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಒಂದು ಮನಸ್ಸನ್ನು ದೇವರು ಇಟ್ಟಾಗ ಇದೇನಕ್ಕೆ ಕೊಟ್ಟ? ಕಣ್ಣು ಕೊಟ್ಟಿದ್ದೆ ದೇವರು ನನ್ನ ನೋಡ್ಲಿ ಅಂತ. ಹರಿಮೂರ್ತಿಯನ್ನೇ ನೋಡದ ಕಣ್ಣು ಕೆಲಸಕ್ಕೆ ಬಾರದ ಹೊಲಸಿನ ಕಣ್ಣು. ಬಾರಿ ಬಾರಿಗೂ ಬೀಳುವ ಮಣ್ಣು ನವಿಲಿನ ಗರಿ ಕಣ್ಣು. ಅವರಿಗೆ ನವಿಲ್ ಗರಿಗೂ ಕಣ್ಣಿದೆ, ಅದೇನು ದೇವರನ್ನು ನೋಡ್ಬೇಕು ಅಂತ ಅಮಲನ? ಆ ನವಿಲು ಗರಿಗೆ ಕಣ್ಣಿನ ಛಾಯೆ ಇದೆ, ಅದಕ್ಕೆ ಯಾವುದೇ ಚೇತನ ಇಲ್ವಲ್ಲ. ನಿನ್ನ ಕಣ್ಣು ಅಷ್ಟೇ ಇದೆ, ಆ ನವಿಲು ಗರಿ ಕಣ್ಣೇ ಎಷ್ಟೋ ಪರವಾಗಿಲ್ಲ. ನಿನ್ನ ಕಣ್ಣು ಕೆಲಸಕ್ಕೆ ಬಾರದು ಹೊಲಸಿನ ಕಣ್ಣು. ಅದು ಯಾವಾಗ ಪರಮಾತ್ಮನ ನೋಡದೇ ಇರುವಂತ ಕಣ್ಣು. ಸರಿ, ದೇವ್ರ ಕಿವಿ ಕೊಟ್ಟ, ಏನಕ್ಕೆ ಕೊಟ್ಟ? ದೇವ್ರ ಕಿವಿ ಕೊಟ್ಟಿದ್ದೆ ಹರಿಕಥಾವನ್ನ ಕೇಳಲಿಕ್ಕೆ ಅಂತ. ಆದ್ರೆ ನಮ್ ಕಿವಿ ಯಾವಾಗ ತೆರೆಯುತ್ತೆ ಅಂತಂದ್ರೆ, ಇನ್ನೊಬ್ಬರ ವಿಚಾರ ಚಾಡಿ ಹೇಳ್ತಿದ್ರೆ ಕಿವಿ ಎಷ್ಟು ಅರಳುತ್ತೆ ಅಂದ್ರೆ ಕಮಲದ ಹೂವು ಅರಳದಂಗೆ ಅರಳುತ್ತೆ. ಅದೇ ಹರಿಕತೆ ಕೇಳಬೇಕು ಅಂದ್ರೆ ಆ ಕಿವಿ ಒಳಗಡೆ ಹೋಗಿ ಕಣ್ಣಲ್ಲಿ ನಿದ್ದೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಕಿವಿಗೂ ಕಣ್ಣಿಗೂ ಒಂದು ಸಂಬಂಧ ರೀ. ಯಾವಾಗ ಕಿವಿಗೆ ಬೇಕಾದ ಬೀಳುತ್ತೋ ಅವಾಗ ಕಣ್ಣು ಮುಚ್ಚಲಿಕ್ಕೆ ಪ್ರಾರಂಭ ಆಗುತ್ತೆ. ಹೀಗೆ ಒಮ್ಮೆ ಒಂದು ಘಟನೆ ನಡೀತು. ಕನಕದಾಸರು ಪ್ರವಚನ ಮಾಡ್ಬೇಕು, ಹರಿಕತೆ ಮಾಡ್ಬೇಕು ಅಂತ ಯಾರೋ ಒಬ್ಬ ಗೌಡ ಕರೆದಂತ. ಊರು ಗೌಡ, ಸ್ವಾಮಿ ಬನ್ನಿ ನಮ್ಮ ಮನೆಗೆ ಬಂದು ಹರಿಕತೆ ಹೇಳಿದ್ರು. ಇಲ್ಲಪ್ಪ, ನಾನೆಲ್ಲೋ ಯಾವ್ಯಾವಕ್ಕೆ ಹೋಗ್ಬೇಕು, ದೇವ್ರ ಸ್ಮರಣೆ ಮಾಡ್ಬೇಕು. ಇಲ್ಲ ಸ್ವಾಮಿ, ನಂಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮ ಮನೆಗೆ ಬಂದು ಹರಿಕತೆ ಮಾಡ್ಬೇಕು. ಕನಕದಾಸನ ಅಷ್ಟು ಪೀಡಿಸೋದ್ನೆಲ್ಲ ಕನಕದಾಸನ ಬರ್ತೀನಿ ಅಂತ ಒಪ್ಕೊಂಡ್ರು. ಬಂದ್ರು ಅವ್ರ ಮನೆಗೆ, ಹರಿಕತೆಯನ್ನು ಪ್ರಾರಂಭ ಮಾಡಿದ್ರು ಜಾಗರಣೆಯಿಂದ. ಆಯ್ತು ಮಾಡ್ತೀನಿ ಅಂದ್ರು, ಕೂತ್ಕೊಂಡ್ರು. ಹರಿಕತೆ ಪ್ರಾರಂಭ ಮಾಡಬೇಕು, 100 ಕ್ವಶನ್ ಕೇಳೋದು. ಅವ್ರು ಹರಿಕತೆ ಪ್ರಾರಂಭನೇ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಸರಿ ಆಯ್ತು, ಕಡೆಗೆ ಹರಿಕತೆ ಪ್ರಾರಂಭ ಮಾಡಿದ್ರೆ ಕೈ ಕಟ್ಕೊಂಡು ಕೂತ್ಕೊಂಡ. ಕನಕದಾಸರಿಗೆ ಬಹಳ ಪ್ರೀತಿ ಆಯ್ತು, ಪರವಾಗಿಲ್ಲ ಇಷ್ಟು ಆಸಕ್ತಿಯಿಂದ ಕೂತಿದ್ದಾನೆ ಅಂತ. ಇವ್ರು ಇನ್ನೂ ಮಂಗಳಾಚರಣೆ ಮಾಡಕ್ಕಿಲ್ಲ, ಆಗಲೇ ಹಿಂಗ್ ಬಂದೋಗ್ಬಿಟ್ಟಿದ್ದಂತ. ಕನಕದಾಸರು ಸಿಟ್ಟು ಬಂತು, ಅಲ್ಲ ನೋಡಿದ್ರೆ ಇಷ್ಟು ಪ್ರಶ್ನೆ ಕೇಳ್ತಾನೆ, ಇಲ್ಲಿ ನೋಡಿದ್ರೆ ಮಲಕೋಗಿ ಕೂತಿದ್ದಾನಲ್ಲ. ಮಧ್ಯದಲ್ಲಿ ಯಾವಾಗ ಎಚ್ಚರ ಆದ್ರೆ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳೋದಂತೆ. ಕನಕದಾಸರಿಗೆ ಅವ್ರು ಹೇಳ್ತಿದ್ದೆಲ್ಲ ವಿಷಯ ಬರಬೇಕು. ಕನಕದಾಸರು ಯೋಚನೆ ಮಾಡೋದು, ಕಾಯಿ ಇವ್ರು ನಿದ್ದೆ ಬರುತ್ತೆ ತಾನು, ಇವ್ರು ನಿದ್ದೆ ಓಡಿಸ್ತೀನಿ ಎಪ್ಸಿದ್ರಂತ. ನೋಡಪ್ಪ ಗೌಡ, ನೀನೆಲ್ಲ ಇಷ್ಟೊಂದು ಪ್ರಶ್ನೆ ಕೇಳಿದ್ರೆ ನೀನು ಒಳ್ಳೆ ಜ್ಞಾನವಂತ, ನನಗೆ ಒಂದೇ ಒಂದು ಪ್ರಶ್ನೆ ಇದೆ, ಬಿಡಿಸು. ಏನು ಸ್ವಾಮಿ ಪ್ರಶ್ನೆ ಹೇಳಿ? 10 ತಲೆ ಕೆಂಪಾದವನ, 10 ತಲೆ ಕೆಂಪಾದವನ, 6 ತಲೆ ಕಪ್ಪಾದವನ. ಏನ್ ಹೇಳಿ? 10 ತಲೆ ಕೆಂಪಾದವನ. 10 ತಲೆ ಕೆಂಪಾದವನ ಯಾರು? 6 ತಲೆ ಕಪ್ಪಾದವನ. ಅವನ ಸಕನ ಪಿತನ ವೈರಿಯ ಅನುಜನ ಪತ್ನಿ ಬಂದಳಿಗ ಅಂತ. ಅವನು ಈಗ ಆಗ್ತಾನೆ ನಿದ್ದೆ ಎತ್ತಿದ್ದಲ್ಲ, ಕಣ್ರೆಪ್ಪೆ ಎಲ್ಲ ಇನ್ನೂ ಪೂರ್ತಿ ಬಿಟ್ಟಿರ್ಲಿಲ್ಲ, ಎಲ್ಲ ಇಂದ್ರಿಯಗಳು ಆಕ್ಟಿವ್ ಆಗಬೇಕು. ಏನು ಕೇಳಿದ್ರಲ್ಲ ಕನಕ, ಇನ್ನೊಂದ್ಸರಿ ಹೇಳಿ ಸ್ವಾಮಿ. 10 ತಲೆ ಕೆಂಪಾದವನ, 6 ತಲೆ ಕಪ್ಪಾದವನ ಸಕನ ಪಿತನ ವೈರಿಯ ಅನುಜನ ಪತ್ನಿ ಬಂದಳೀಗ. ಅವನು ಯೋಚನೆ ಮಾಡ್ದ, ಯಾರು 10 ತಲೆ ಕೆಂಪಾದವರು?
ಕೆಂಪಿಗಿರೋ 10 ತಲೆಗಳು ಯಾವುದು? ಆ ಅವ್ರು ಯೋಚನೆ ಮಾಡಿದ 10 ತಲೆ ಅಂದ್ರಲ್ಲ, ಓ ರಾವಣನ. 6 ತಲೆ ಅಂದ್ರೆ ಷಣ್ಮುಖನ. ಅವನ ಸಖ ಯಾರು, ಅವನ ಪಿತ ಯಾರು, ವೈದ್ಯ ಯಾರು, ಇದೆಲ್ಲ ಯೋಚನೆ ಮಾಡಿದ್ರು. ಆವಾಗ ತಿಳ್ಕೊಂಡಂತೆ ಕನಕನ ಕೆಣಕ್ ಬೇಡ ಅಂತ. ಕನಕದಾಸನ್ ಕೇಳಿದ, ಸ್ವಾಮಿ ನನ್ನ ಜೀವನದಲ್ಲಿ ಯಾರಿಗೂ ಪ್ರಶ್ನೆ ಕೇಳಲ್ಲ, ಇದಕ್ಕೊಂದು ಉತ್ತರ ಕೊಟ್ಬಿಡಿ. ಅದಕ್ಕೆ ಕನಕದಾಸರಲ್ಲ, 10 ತಲೆ ಕೆಂಪಾದವನ ಬೆಂಕಿ ಪಟ್ಟ ತಗೊಂಡು ಗೀರ್ತೀರಾ, ಹತ್ಕೊಂಡಿದ ತಕ್ಷಣ ಕೆಂಪೆ ಆಯ್ತಲ್ಲ, 10 ತಲೆ ಕೆಂಪಗಾಯ್ತು, ಅದಕ್ಕೆ ಅಗ್ನಿ. 6 ತಲೆ ಕಪ್ಪಾಯ್ತು, ಅಗ್ನಿ ಯಾರಾಯ್ತು? ಅಗ್ನಿಯ ಸಖ ಯಾರು ಅಂದ್ರೆ ವಾಯುದೇವರು. ವಾಯುದೇವರ ಪಿತ ರಾಮದೇವರು. ರಾಮನ ವೈರಿ ಯಾರು? ರಾವಣ. ರಾವಣನ ಅನುಜ ಕುಂಭಕರ್ಣನ ಹೆಂಡತಿ ನಿದ್ರಾದೇವಿ ಬಂದಳೀಗ. ಅಂದ್ರೆ ನಿನಗೆ ನಿದ್ದೆ ಬಂತು ಅಂತ ಅವನು ಮತ್ತೆ ನಿದ್ದೆ ಮಾಡಲಿಲ್ಲ. ಆ ರೀತಿಯಲ್ಲಿ ದೇವರು ಕಿವಿ ಕಣ್ಣುಗಳನ್ನು ಕೊಟ್ಟಿರೋದು ಅವನ ಧ್ಯಾನ ಮಾಡಲಿಕ್ಕೆ. ಪರಮಾತ್ಮನ ಸ್ಮರಣೆ ಮಾಡ್ಲಿಕ್ವಾಗ ನಮಗೆ ನಿದ್ದೆ ಬರ್ತಿದೆ, ಕೇಳಲಿಕ್ಕೆ ತ್ರಾಸ ಆಗ್ತಿದೆ ಅಂತಂದ್ರೆ ಈ ಕರ್ಣದಲ್ಲಿ, ಈ ನೇತ್ರದಲ್ಲಿ ದೈತ್ಯರು ಬಂದು ಕೂತಿದ್ದಾರೆ ಅಂತ ಅವರು ಸಾಧನೆ ಮಾಡ್ಲಿಕ್ಕೆ ಬಿಡ್ತಿಲ್ಲ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ, ಕಿವಿ ಇರದೆ ಪರಮಾತ್ಮನ ಕಥೆ ಕೇಳಲಿಕ್ಕೆ, ದೇವರು ಬಾಯಿ ಕೊಟ್ಟಿರೋದೇ ಹರಿಪ್ರಸಾದವನ್ನು ಸ್ವೀಕಾರ ಮಾಡ್ಲಿಕ್ಕೆ. ನಾಲ್ಗೆ ಕೊಟ್ಟಿರೋದು, ನಾಲ್ಗೆ 2 ಕೆಲಸ ಮಾಡ್ತಿದೆ. ಪರಮಾತ್ಮನ ಆ ಪ್ರಸಾದದ ರುಚಿಯನ್ನು ತಗೊಳ್ತಿದೆ, ಪರಮಾತ್ಮನನ್ನು ಕೊಂಡಾಡ್ತಿದೆ. ಅದಕ್ಕೆ ನಾಲ್ಗೆ ಇದೆ. ನಮ್ಮ ನಾಸ್ತ ಇರದೆ ಪರಮಾತ್ಮನ ನಿರ್ಮಾಲವನ್ನು ಆಗ್ರಹಣ ಮಾಡಲಿಕ್ಕೆ, ನಮ್ಮ ಕಾಲುಗಳಿರದೆ ಪರಮಾತ್ಮನ ಕ್ಷೇತ್ರ ಸಂಚಾರ ಮಾಡಲಿಕ್ಕೆ. ಇದನ್ನೆಲ್ಲ ಬಿಟ್ಟು ಈ ಎಲ್ಲ ಇಂದ್ರಿಯಗಳನ್ನ ಒಂದು ಯಾವುದೋ ವೇಷಾಸ್ತರಿಗೆ ನೀನು ಮೀಸಲಿಡ್ತಿದೆಯಲ್ಲ ಮಾಧವ, ಎಚ್ಚರ ಇಲ್ವಾ ನಿನಗೆ ಅಂತ. ಹಾಗಾಗಿ ನಮ್ಮ ಕಾಲುಗಳು ರಾಯರ ಪ್ರದಕ್ಷಿಣೆ ಆಗ್ತಿಲ್ಲ, ದೇವರ ಪ್ರದಕ್ಷಿಣೆ ಆಗ್ತಿಲ್ಲ ಅಂತಂದ್ರೆ ನಮ್ಮ ಕಾಲು ಜಾರನ ಮನೆಗೆ ಹೋಗತ್ತಂತೆ, ಎಲ್ಲ ದುರಾಚಾರಗಳನ್ನು ಮಾಡಲಿಕ್ಕೆ ಮುಂದಾಗುತ್ತಂತೆ. ಅದಕ್ಕೆ ನಮಗೆಲ್ಲ ಇಂದ್ರಿಯಗಳು ಪರಮಾತ್ಮನ ಪರವಾಗಿರಬೇಕು. ಅದಕ್ಕೆ ಶ್ರೀಮದಾಚಾರ್ಯರು ನಮ್ಮ ದೇಹ ಪರಮಾತ್ಮನ ಮೀಸಲಾಗಿರಬೇಕು ಅಂತಾನೆ ನಮಗೆ ಬಾಹ್ಯ ದೀಕ್ಷೆಯನ್ನು ಕೊಟ್ಟರು. ಏನದು? ಅದೇ ಗೋಪಿಚಂದ್ರನ ಧಾರಣೆ. ಈ ಹೊಟ್ಟೆ ಇದೆ, ಇದರಲ್ಲಿ ಸತ್ವ ರಜೋ ತಮೋ ಗುಣದಿಂದ ಪ್ರಜ್ವಲಿಸಿ ಬರ್ತಿರ್ತಕ್ಕಂಥ ದೀಪ, ಉದರದಿಂದ ಬರ್ತಿರ್ತಕ್ಕಂಥ ದೀಪ, ಆ ದೀಪ ಪ್ರಜ್ವಲನೆಯಿಂದ ಹೃದಯ ಕಮಲದಲ್ಲಿ ಪರಮಾತ್ಮ ಅರಳಬೇಕು. ಆ ಕಮಲ ಅರಳದಾಗ ನಮ್ಮ ಗುರು ಮಧ್ಯದಲ್ಲಿ ಆ ಪರಮಾತ್ಮ ನೆಲೆಸಬೇಕು. ಈ ನಮ್ಮ ದೇಹದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಪ್ರತಿನಿತ್ಯ ರಥೋತ್ಸವ ಮಾಡ್ಬೇಕು. ಅದಕ್ಕೆ ಪ್ರದಕ್ಷಿಣೆ ಹಾಕ್ತೀವಿ ನಾವು. ಪ್ರದಕ್ಷಿಣೆ ಮಾಡೋ ಕಾಲಕ್ಕೆ ಚಾಮರ ಬೀಸ್ತಾರಲ್ಲ, ಯಾವ ಚಾಮರ? ಅದಕ್ಕೆ ಭುಜ ಗೋಪಿಚಂದ್ರ ನಡ್ಕೊ, ಇದೇ ಚಾಮರ, ಕೈ ಬೀಸ್ಕೊಂಡು ನಡೀತಿಯಲ್ಲ, ಇದೇ ಚಾಮರ ಸೇವೆ ಕೃಷ್ಣಾರ್ಪಣ ಅನ್ನುವಂಥದ್ದು. ಏನೇನು ಹೊರಗಡೆ ಮಾಡ್ತೀಯ ಅದನ್ನ ನೀನು ಅಂತರಂಗದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಪಡು. ಎಲ್ಲಿವರೆಗೂ ಜಡಾತ್ಮಕವಾಗಿ ಮಾಡ್ತೀಯೋ ಅಲ್ಲಿವರೆಗೂ ಅಂತರಂಗದಲ್ಲಿ ಪರಮಾತ್ಮ ನೆಲೆಸಲ್ಲ. ಎಲ್ಲಿ ಅಂತರಂಗದಲ್ಲಿ ಪರಮಾತ್ಮನ ಉಪಾಸನೆ ಮಾಡ್ತೀಯೋ, ಧ್ರುವರಾಜನಂತೆ ಹೊರಗಡೆ ನೀನೇನು ಬಾಹ್ಯ ಪ್ರಪಂಚದಲ್ಲಿ ಮಾಡ್ತಕ್ಕಂಥ ಕೂಟಾಟಿಕೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಎಲ್ಲ ಮಾಡದೆ ಇಷ್ಟೆಲ್ಲ ಧರ್ಮ ವಚನಗಳನ್ನು ಹೇಳ್ತಾ ಬಂದು ತಪ್ಪು ದಾರಿಗೆ ಹೋಗ್ಬೇಡ. ಈ ದೇಹವನ್ನ ನಾಶ ಮಾಡ್ಕೋಬೇಡ. ಯಾಕೆ ಅಂದ್ರೆ ನಿನ್ನ ಪೂರ್ವಿಕರು ಎಂತವರು, ಎಂಥ ಗೋತ್ರದಲ್ಲಿ ನೀನು ಉತ್ಪನ್ನನಾಗಿದೆಯಾ, ನಿನ್ನ ತಂದೆ ಎಂತವರು. ಇಷ್ಟೆಲ್ಲ ಧರ್ಮ ಮಾಡಿ ಒಂದು ವೇಶ್ಯ ಸ್ತ್ರೀಗೆ ಮನಸ್ಸನ್ನು ಕೊಟ್ಟು ನಾಶ ಆಗ್ತಿಲ್ಲಪ್ಪ ಮಾಧವ ಬ್ರಾಹ್ಮಣ ಹೇಳಿದ, ತ್ವದೀಯ ಸಂಘ ಬಹುಕಾಲ ಪುಣ್ಯ ಪ್ರಭಾವತೋ ಮುಕ್ತಿಕರ ಶುಭಾವ ದೈವೇವ ಯೋಗೇನ ಹರೇ ಪ್ರಸಾದ ಪ್ರಭಾವಲಭ್ಯ ಪುರುಷಾರ್ಥ ಹೇತುವೆ. ನಾನು ಇಂಥ ದಡ್ಡ ಅಲ್ಲ ಅಂತ ಮಾಧವ. ಓಹೋ, ಹಂಗಂದ್ರೆ ಏನಾದ್ರು ಒಳ್ಳೆ ದಾರಿಗೆ ಹೋದ ಅಂದ್ರೆ ಹೇಳದಂತೆ ತ್ವದೀಯ ಸಂಘ ಬಹುಕಾಲ ಪುಣ್ಯ ಅಂತ. ಎಷ್ಟೋ ಜನ್ಮದಲ್ಲಿ ನಾನು ಮಾಡಿದ ಪುಣ್ಯದ ಪ್ರಭಾವಕ್ಕೆ ಈ ಕುಂತಲೆ ಕಾಣಿಸಿದ್ಲು ಅಂತ. ಈ ವೇಶ್ಯಾಸ್ತ್ರಿ ನನಗೆ ಕಾಣಿಸ್ತಿದ್ದಾಳ. ಅದ ಕಾರಣ ಏನಂದ್ರೆ ಎಷ್ಟೋ ಜನ್ಮದ ಪುಣ್ಯ. ಎಷ್ಟೋ ಜನ ನಮ್ಮ ಪೂರ್ವಿಕರು ಅವರೆಲ್ಲ ಆಶೀರ್ವಾದದ ಪುಣ್ಯದಿಂದ ಇವಳು ಸಿಕ್ಕಿದ್ದಾಳೆ. ದೈವೇನ ಯೋಗೇನ ಹರಿಪ್ರಸಾದ. ಈ ವೇಶ್ಯಾಸ್ತ್ರಿ ನನ್ನ ಕಣ್ಣಿಗೆ ಕಾಣಿಸ್ತಿರೋದು ಇದು ಹರಿಪ್ರಸಾದ, ಪರಮಾತ್ಮನ ಪ್ರಸಾದದಿಂದ ಸಿಕ್ಕಿದ್ದಾಳೆ. ಇಂಥ ಪ್ರಸಾದವನ್ನು ನಾನು ತ್ಯಾಗ ಮಾಡಲ್ಲ ಅಂತ. ದುಷ್ಟರೆಲ್ಲ ಹಾಗೆ, ಕೆಟ್ಟದ್ರಲ್ಲಿ ಆಸೆ ಬಂತು ಅಂತಂದ್ರೆ ದೇವರ ಪ್ರಸಾದ ಅಂತ ಹೇಳ್ತೀವಿ. ಯಾವ್ದು ಸಾತ್ವಿಕವಾದ ಹರಿಪ್ರಸಾದ ಇರುತ್ತೆ ಅದನ್ನು ತ್ಯಜಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಆಯ್ತು. ಅವನು ಒಟ್ಟಲ್ಲಿ ಸಿದ್ಧ ಮಾಡ್ಕೊಂಡ, ಏನಾದರೂ ಆಗಲಿ ನನಗೆ ಪರವಾಗಿಲ್ಲ, ಈ ಕುಂತಲೆಯ ಸವಾಸವನ್ನು ನಾನು ಮಾಡಲೇಬೇಕು. ಕುಂತಲೆಗೆ ಹೇಳ್ದ, ನನಗೆ ಗೊತ್ತಿಲ್ಲ, ನನಗೆ ನಿನ್ನ ಸ್ನೇಹ ಬೇಕು, ನಾನು ಏನ್ ಮಾಡ್ಬೇಕು ನಿನ್ ಮುಟ್ಟಬೇಕು ಅಂದ್ರೆ. ಅವ್ರು ಹೇಳಿದ್ರು, ನೀನ್ ಹತ್ರ ಬರ್ತಿದ್ರೇನೆ ನನ್ಗೆ ಬೆಂಕಿ ಎತ್ಕೋತಾ ಇದೆ, ನೀನೇನಾದ್ರೂ ನನ್ನ ಸ್ಪರ್ಶ ಮಾಡಿಬಿಟ್ರೆ
ನಾನು ಖಂಡಿತ ಭಸ್ಮೀಭೂತಳಾಗ್ಬಿಡ್ತೀನಿ, ದಯವಿಟ್ಟು ನನ್ನ ಹತ್ರ ಬರಬೇಡ ಅಂತ ಜ್ಞಾನವಂತ ಬ್ರಾಹ್ಮಣ ಮಾಧವ ಬ್ರಾಹ್ಮಣ ಅವಳನ್ನ ಕೇಳ್ತಾನೆ, ನಿನ್ನ ಮುಟ್ಟಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಅದಕ್ಕೆ ಅವಳು ಹೇಳಿದಂತೆ, ನೀನ್ ನನ್ನ ಮುಟ್ಟಲೇಬೇಕಾ ಖಚಿತಾನ? ಹಾಗಿದ್ರೆ ನಿಮ್ಗೊಂದು ಉಪಾಯ ಹೇಳ್ತೀನಿ, ನನ್ನ ಮುಟ್ಬೇಕಂದ್ರೆ ಏನೇನ್ ಮಾಡ್ಬೇಕು. ತ್ಯಜ ಯಜ್ಞೋಪವೀತಂ ತೇ ಮುಂಡಯಿತ್ವಾ ಶಿರಸ್ತತ ಅಬ್ರಾಹ್ಮಣ್ಯ ಮುಪಾಗಮ್ಯ ಭಕ್ಷ ಗೋಮಾಂಸ ಸಮುತ್ತಮಂ. ಏನ್ ಮಾಡ್ಬೇಕು ಗೊತ್ತಾ? ಮೊದಲು ನೀನು ಬ್ರಾಹ್ಮಣತ್ವ ಹೋಗ್ಬೇಕು ಅಂದ್ರೆ ಯಜ್ಞೋಪವೀತ ತೆಗಿ. ಯಜ್ಞೋಪವೀತ ತೆಗೆದು ನನ್ನ ಮುಂದೆ ನಿಂತ್ಕೊ. ಯಜ್ಞೋಪವೀತ ತೆಗೆದ. ಯಜ್ಞೋಪವೀತ ತೆಗೆದ್ರು ಯಾರಿಗೆ ಜ್ಞಾನಾತ್ಮಕವಾಗಿ ಆ ಬ್ರಾಹ್ಮಣತ್ವದ ದೀಕ್ಷೆ ಇರುತ್ತೆ ಅವರಿಗೆ ಜಡಾತ್ಮಕವಾದ ಯಜ್ಞೋಪವೀತ ಬೇಕಾಗಿಲ್ಲ. ಈ ಯಜ್ಞೋಪವೀತವನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು. ಬ್ರಹ್ಮದೇವರು ಪರಮಾತ್ಮನನ್ನು ಕೇಳರು, ಸ್ವಾಮಿ ನನ್ನನ್ನ ಬ್ರಾಹ್ಮಣ ಬ್ರಹ್ಮಾಧಿಪತಿ ಅಂತ ಮಾಡಿದ್ದೀರಾ, ನಾನು ಈ ಬ್ರಾಹ್ಮಣತ್ವದ ಸಂಕೇತಕ್ಕೆ ನಾನು ಏನು ಮಾಡಲಿ ಅಂದ್ರೆ ಪರಮಾತ್ಮ ಒಂದು ಬೀಜವನ್ನು ಕೊಟ್ಟಂತೆ ಬ್ರಹ್ಮದೇವರ ಕೈಗೆ. ಅದು ಯಾವ ಬೀಜ ಅಂದ್ರೆ ಹತ್ತಿ ಬೀಜ ಅಂತ. ಆ ಬೀಜವನ್ನು ಬ್ರಹ್ಮದೇವರು ನೆಟ್ಟಿದ ತಕ್ಷಣ ಹತ್ತಿ ಬಂತು, ಪುಷ್ಪ ಆಯಿತು, ಅದರಲ್ಲಿ ಬಿಟ್ಟಿದ್ದೆ ಹತ್ತಿ. ಈ ಹತ್ತಿ ಏನು ಮಾಡಿದ್ರು ಮಾಡ್ಲಿ ಅಂತ ಬ್ರಹ್ಮದೇವರು ಕೇಳೋದು. ಅದಕ್ಕೆ ಬ್ರಹ್ಮದೇವರು ಅನ್ನುವಂತೆ ಎರಡು ವಿಭಾಗ ಮಾಡೋದು. ಒಂದು ಭಾಗವನ್ನು ನೀರು ಇಟ್ಕೋ, ಇನ್ನೊಂದು ಭಾಗವನ್ನು ಸರಸ್ವತಿ ಕೊಡು. ಸರಸ್ವತಿ ಕೊಟ್ಟು ಅದೇ ತರ ಹೂಬತ್ತಿ ಮಾಡೋ ಒಂದು. ಸರಿ ಆಯ್ತು, ಹೂಬತ್ತಿ ಮಾಡ್ತೀನಿ. ಆ ಹೂಬತ್ತಿಯಿಂದ ಏನ್ ಮಾಡ್ಲಿ? ನನ್ನನ್ನು ನೋಡ್ಲಿಕ್ಕೆ ದೀಪ ಪ್ರಜ್ವಲನೆ ಮಾಡು. ಮತ್ ನಾನೇನ್ ಮಾಡ್ಲಿ ಅಂತ ಕೇಳಿದ್ರು ಬ್ರಹ್ಮದೇವರು. ಬ್ರಹ್ಮದೇವರಲ್ಲೂ ಪರಮಾತ್ಮ ಅಂತ ಬ್ರಹ್ಮದೇವರಿಗೆ ಯಜ್ಞೋಪವೀತವನ್ನು ಉತ್ಪತ್ತಿ ಮಾಡು. ಇದೇ ಬ್ರಾಹ್ಮಣರ ಸಂಕೇತ ಅಂತ. ಬ್ರಾಹ್ಮಣರ ಸಂಕೇತವಾದ ಯಜ್ಞೋಪವೀತವನ್ನೇ ತ್ಯಜಿಸು. ಅವನು ಯಜ್ಞೋಪವೀತ ತೆಗೆದ್ರು ಅವನ ಒಳಗಡೆ ಇರ್ತಕ್ಕಂಥ ಗಾಯತ್ರಿ ಬಿಡ್ತಾ ಇಲ್ಲ, ಅಂತ ಪವರ್ಫುಲ್ಲು ಆಗ್ಲಿಲ್ಲ. ಒಂದು ಕೆಲಸ ಮಾಡು, ನೀನು ಶಿಕೆ ಬಿಟ್ಟಿದ್ಯಾ ಅಲ್ವಾ, ಸಂಧ್ಯಾವಂದನೆ ಮಾಡುವಾಗ ಶಿಕಾಯಿ ಔಷಧ ಅಂತ ಹೇಳ್ತಾರೆ, ಶಿಖಾ ಔಟ್ ಮಾಡ್ಬಿಡು. ಆ ಮುಂಡನ ಮಾಡಿಸ್ಕೊಂಡ್ಬಿಡ್ತಾರೆ, ಪೂರ್ತಿ ಮುಂಡನ ಮಾಡಿಸ್ಬಿಡ್ತಾರೆ. ಮುಂಡನ ಮಾಡಿಸಿದ್ರು ಒಳಗಡೆ ಇರ್ತಕ್ಕಂಥ ಬ್ರಹ್ಮ ತೇಜ ಬಿಡಲಿಲ್ಲ. ಅಬ್ರಾಹ್ಮಣನಾಗ್ಲಿಕ್ಕೆ ಪಿಬ ಮಧ್ಯೋದಕಂ ಶೀಘ್ರಂ ಚಾಂಡಾಲ ತ್ವಮುಪಾಗತ. ಯಾರು ಮದ್ಯಪಾನ ಮಾಡ್ತಾರೆ ಅವ್ರು ಚಂಡಾಲರು ಅಂತಿದೆ. ನಾನು ಚಂಡಾಲ ಜನನಿ, ಚಂಡಾಲ ಇದರಿಂದ ಜನಿಸಿರ್ತಕ್ಕಂಥವಳು, ಹಾಗಾಗಿ ನೀನು ಮದ್ಯಪಾನ ಮಾಡು. ಅಟ್ಟಕ್ಕೆ ಸಾಕಾಗಿಲ್ವಂತೆ. ಯಾರಾದ್ರೂ ಕೆಟ್ಟ ವಿಚಾರಗಳನ್ನು ಮಾತಾಡ್ತಾ ಇದ್ರೆ ಅದ್ರಲ್ಲಿ ಹೋಗಿ ಕಿವಿ ಕೊಡು, ನೀನ್ ಬ್ರಾಹ್ಮಣ್ಯ ನಾಶ ಆಗುತ್ತೆ. ಇದು ನಮ್ಗೆ ಹೇಳಿದ್ರಿ, ಯಾರಾದ್ರೂ ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ, ಒಬ್ರು ನಿಂದನೆ ಮಾಡ್ತಾರೆ ಅಂತ ಕೇಳಿದ್ರೆ ಬ್ರಾಹ್ಮಣತ್ವ ನಾಶ ಆಗುತ್ತೆ. ಹಂಗಾದ್ರೆ ನಾವ್ ಯಾವ ಬ್ರಾಹ್ಮಣರು? ಅದು ರಾಯರಿಗೆ ಕೊಟ್ಟು ಆ ರೀತಿ ಒಟ್ಟಿನಲ್ಲಿ ಚಂಡಾಲನಾಗು ಅಂತ ಹೇಳಿದ್ರು. ಏನ್ ಮಾಡಿದ್ರು ಅವನ ಒಳಗಡೆ ಇರ್ತಕ್ಕಂಥ ಆ ಬ್ರಹ್ಮ ತೇಜಸ್ಸು ಕ್ಷೀಣವಾಗಲಿಲ್ಲ. ಅವಳಿಗೆ ಸಮಾಧಾನ ಆಗಿಲ್ಲ. ಕಡೆಗೆ ಹೇಳ್ಬಿಟ್ಲು, ಅಬ್ರಾಹ್ಮಣ್ಯ ಮುಪಾಗಮ್ಯ ಪಕ್ಷ ಗೋಮಾಂಸ ಉತ್ತಮ. ಬ್ರಾಹ್ಮಣ್ಯ ನಾಶ ಆಗಬೇಕಂದ್ರೆ ಲಾಸ್ಟ್ ಒಂದೇ ಒಂದಿದೆ, ಬ್ರಾಹ್ಮಣ್ಯ ಅಲ್ಲ ಮನುಷ್ಯತ್ವನೇ ನಾಶ, ಗೋಮಾಂಸ ತಿಂದು ಬಿಡುವುದು. ಅವನು ಹೇಳ್ದ, ನೀನ್ ಸಿಕ್ತೀಯ ಅಂದ್ರೆ ಗೋಮಾಂಸವನ್ನು ತಿಂತೀನಿ. ನಮ್ಮ ಪರಿಸ್ಥಿತಿ ಇದೆ ಅಂತಂದ್ರೆ ಕಲಿಯುಗದಲ್ಲಿ ಜನ ಯಾವ್ದಾದ್ರು ಒಂದು ಅಭಿಲಾಷೆಗೆ ಒಳಗಾದ್ರೆ ತಮ್ಮ ಸ್ವಧರ್ಮಗಳನ್ನು ಏನು ಬಂದ್ರು ಬೇಕಾದ್ರೆ ಬಿಟ್ಟು ಬಿಡ್ತಾರೆ. ಆದರೆ ಸದ್ಧರ್ಮವನ್ನು ಪರಿಪಾಲನೆ ಮಾಡ್ಲಿಕ್ಕೆ ಮಾತ್ರ ಮುಂದಾಗಲ್ಲ. ಇಂಥ ತಪ್ಪನ್ನು ಮಾಡ್ಲಿಕ್ಕೆ ಹೋದ, ಮುಂದೆ ಗೋಮಾಂಸವನ್ನು ತಿಂದ, ಕೆಟ್ಟ ವಿಚಾರಗಳನ್ನು ತನ್ನ ಕಿವಿಲಿ ಹಾಕೊಂಡ, ಮಾಡಬಾರದ ಕೃತ್ಯಗಳನ್ನು ಮಾಡ್ದ. ತದನಂತರದಲ್ಲಿ ಹೋಗಿ ಆ ಕುಂತಲೆಯನ್ನು ಮುಟ್ಟಿದ್ರೆ ಆಗ ಅವನಿಗೆ ಆರಾಮಾಯ್ತು. ಆ ಕುಂತಲೆಗೂ ಕೂಡ ಶಮನ ಆಯ್ತು. ಅವಳಿಗೆ ಯಾವುದೇ ರೀತಿ, ಯಾಕಂದ್ರೆ ಅವನಿಗೆ ಇದ್ದಂತ ಬ್ರಹ್ಮ ತೇಜಸ್ಸು ನಷ್ಟ ಆಯ್ತು. ಹೆಂಡತಿ ಮನೆಗೆ ಹೋದ್ಲಲ್ಲ, ಏನ್ ಹೇಳ್ದ? ನಿಮ್ ಮನೆಗೆ ಹೋಗು, ನಾನು ಬರ್ತೀನಿ. ಅವಳು ಕಾಯ್ತಾ ಕೂತಿದ್ದಾಳೆ. ಅವ್ರ ಅಪ್ಪ ಅಮ್ಮ ಕೇಳಿದ್ರು, ಸೋಮಯಾಜಿಗಳು ಕೇಳಿದ್ರು, ಪುರಂದರ ಸೋಮಯಾಜಿಗಳು, ಎಲ್ಲಿ ಮಾಧವ ಬರ್ಲಿಲ್ವಾ? ಇಲ್ಲ, ಕಾಡಿಗೆ ಹೋಗಿದ್ದಾರೆ. ಅಲ್ಲೇ ಅವರು ಸಂಧ್ಯಾವಂದನೆ ಮಾಡಿರ್ಬೇಕು. ಗಂಡನ್ನ ಎಂದೂ ಕೂಡ ತೆಗಲಿಲ್ಲ. ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಿದ್ರು ತೆಗಲಿಲ್ಲ. ಬರ್ತಾನೆ 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 ಅಂತ ಕಾದ್ಲು. ಇವನೇನ್ ಮಾಡ್ದ? ಚಾಂಡಾಲ ಚರಿತಾಚಾರಂ ಜಗಾಮ ವಿಧಿ ಚೋದಿತಾ ವಿಪ್ರಸ್ತಯ ಸಮೇತಸ್ಯ ಕೃಷ್ಣವೇಣಿ ನದಿ ತಟಂ. ಕೃಷ್ಣವೇಣಿ ನದಿಗೆ ಭಾರತದ ಮಧ್ಯ ದೇಶಕ್ಕೆ ಬಂದಂತೆ ಕೃಷ್ಣವೇಣಿ ನದಿಯಲ್ಲಿ ಬಂದು ದ್ವಾದಶಾಬ್ದಂ ವಸಾನ್ ವಿಪ್ರ ತತ್ಸಂಗ ಪರಿಮೋಹಿತಾ ಅನಿತ್ಯಾಶ್ಚರೀರಸ್ಯ ಕಾಲಪಾಶೇನ ಯಂತ್ರಿತಾ. 12 ವರ್ಷಗಳ ಕಾಲ ಕೃಷ್ಣಾ ನದಿ ತೀರದಲ್ಲಿ ಅವಳ ಜೊತೆ ಸವಾಸ ಮಾಡಿದ. ವರ್ಷಕ್ಕೊಂದು ಮಕ್ಕಳಂತೆ 12 ಮಕ್ಕಳನ್ನು ಹೆಣಮಂದು. ಅವಳಲ್ಲೇ ತಪ್ಪಿದ್ದಂಥವನು ನದಿ ತೀರಕ್ಕೆ ನಾವೆಲ್ಲ ಏನಕ್ಕೆ ಹೋಗ್ತೀವಿ ಅಂದ್ರೆ ಸದ್ಧರ್ಮಾಚರಣೆಗೆ. ಅವನು ನೋಡಿದ್ರೆ ಬರೀ
ತಪ್ಪುಗಳನ್ನೇ ಮಾಡ್ತಾ ಇದ್ದಾನೆ. ಬಹಳ ದುಃಖ ಆಯಿತು. ಅವ್ರ ತಂದೆ ತಾಯಿ ವಿಚಾರ ಮುಟ್ಟು ಈ ತರ ಎಲ್ಲ ಹೊರಟೋಗಿದ್ದಾನಂತೆ, ಯಾವುದೋ ವೇಷಾಸ್ತ್ರಿ ಇದೆ. ಅದನ್ನು ಕೇಳದಂತ ಆ ಪುರಂದರ ಸ್ವಾಮಿಯಾಜಿನ ತಕ್ಷಣದಲ್ಲೇ ದೇಹತ್ಯಾಗ ಮಾಡಬಹುದು. ಬಹಳ ದುಃಖ ಆಯಿತು. ಆ ಮಾಧವ ಬ್ರಾಹ್ಮಣನಿಗೆ ಒಬ್ಬ ಮಗ ಕೂಡ ಇದ್ದಂತೆ. ಆ ಮಗನೂ ಸತ್ತೋದ, ತಾಯಿನೂ ಸತ್ತೋದು. ಆ ಮಾಧವ ಬ್ರಾಹ್ಮಣನ ಹೆಂಡತಿ ಒಂಚೂರು ಜೀವ ಇಟ್ಕೊಂಡಿದ್ಲು. ಇಷ್ಟು ವರ್ಷ ಗಂಡ ಬರ್ತಾನೆ, ಅವನು ಊಟ ಆಗದೇ ಇರೋ ತನಕ ನಾನು ಊಟ ಮಾಡಬಾರ್ದು ಅಂತ ಊಟ ಬಿಟ್ಟು ಊಟದಿಂದ ತನ್ನ ಜೀವೋತ್ಕ್ರಮಣ ಆಗುತ್ತೆ. ಅವಳು ಸತ್ತೋದು. 12 ವರ್ಷ ಸುಖಭೋಗದಲ್ಲಿ ಅಲ್ಲೇ ತಲ್ಲೀನಾಗಿ. 12 ವರ್ಷ ಆದ್ಮೇಲೆ ಆ ಕೃಷ್ಣವೇಣಿ ನದಿ ತೀರಕ್ಕೆ ಒಂದು 4-5 ಜನ ಬ್ರಾಹ್ಮಣರು ಬಂದು ಸ್ನಾನ ಮಾಡ್ತಿದ್ದಾರಂತೆ, ಋಷಿಮುನಿಗಳು. ಆ ಋಷಿಮುನಿಗಳನ್ನು ನೋಡೋ ತನಕ ಅವ್ನಿಗೆ ಅವ್ರ ಅಪ್ಪ ಅಮ್ಮನೂ ನೆನಪಾಗಿಲ್ಲ. ಅಂತ ಸುಖಭೋಗದಲ್ಲಿ ತಲ್ಲೀನಾಗ್ಬಿಟ್ಟು 12 ವರ್ಷ ಆದ್ಮೇಲೆ ಆ ಬ್ರಾಹ್ಮಣರನ್ನು ನೋಡಿದ್ಮೇಲೆ ನೆನಪಾಯ್ತಂತೆ, ನಾನು ಬ್ರಾಹ್ಮಣ ಅಲ್ವಾ, ಅಯ್ಯೋ ನಮ್ಮ ಅಪ್ಪ ಅಮ್ಮ ನಾನು ನಮ್ಮ ಹೆಂಡತಿಗೆ ಬರ್ತೀನಿ ಅಂತ ಹೇಳಿದ್ರೆ ಅವರೆಲ್ಲ ಅವ್ರ ಸ್ಥಿತಿ ಏನು ಅಂತ ದುಃಖ ಆಯ್ತಂತೆ. ಅವರನ್ನ ಕೇಳಿದಂತೆ, ನೋಡಿ ನಾನು ಇಂಥ ಪಾಪಿಷ್ಟ ಕೆಲಸ ಮಾಡಿಬಿಟ್ಟೆ, ಒಂದು ವೇಷಾಸ್ತ್ರೀಯನ್ನ ಇಟ್ಕೊಂಡು ನನ್ನ ಜೀವನವನ್ನೇ ವ್ಯರ್ಥ ಮಾಡಿಕೊಂಡೆ ಅಂತ ದುಃಖ ಆಯ್ತು. ತಕ್ಷಣದಲ್ಲೇ ಅದೇನು 12 ವರ್ಷದ ಪ್ರಾರಂಭ ಇತ್ತು ಅಲ್ಲೇ ಕೊಡುವುದ. ಆದ್ರೆ ಗೊತ್ತಾಯ್ತು, ನನಗೆ ಹೋದಂತ ಬ್ರಾಹ್ಮಣತ್ವ ಖಂಡಿತ ಪುನಃ ಬರಲ್ಲ. ಪರಮಾತ್ಮ ಕೊಟ್ಟಂತ ಬ್ರಾಹ್ಮಣತ್ವವನ್ನು ಪುನಃ ಬ್ರಹ್ಮದೇವರ ಹತ್ರ ಕೇಳಿದ್ರು ಬ್ರಾಹ್ಮಣತ್ವ ಕೊಡ್ಲಿಕ್ಕಾಗಲ್ಲ. ಅಷ್ಟು ಕ್ಲಿಷ್ಟ ಇದೆ. ಅದೇ ರೀತಿ ಆಯ್ತು. ಅವರನ್ನು ಕೇಳ, ಋಷಿಮುನಿಗಳ ಎಲ್ಲ ಹೋಗ್ತಾ ಇದ್ದೀರಾ? ಅವ್ರು ಹೇಳದಂತೆ ಕಪಿಲ ತೀರ್ಥ ಅಂತಿದೆ. ರಾಮದೇವರೇ ತಮ್ಮ ತಂದೆಗಾಗಿ ತರ್ಪಣವನ್ನು ಕೊಟ್ಟಂತ ಜಾಗ. ದಶರಥ ಅಲ್ಲಿ ಬಂದು ಬಹಳ ತೃಪ್ತನಾದಂತೆ. ಅದಕ್ಕೆ ಕಪಿಲ ತೀರ್ಥ ಅಂದ್ರೆ ತಿರುಪತಿ ಕೆಳಗಡೆ ಬೆಟ್ಟ ಇದೆಯಲ್ಲ, ಕಪಿಲ ತೀರ್ಥ ಅಂದ್ರೆ ಕಪಿಲೇಶ್ವರ, ಅಲ್ಲಿ ಕ್ಷೇತ್ರ ವಿಧಿ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಆ ಕಪಿಲ ತೀರ್ಥಕ್ಕೆ ಹೋಗಿ ನಮ್ಮ ಪಿತೃಗಳನ್ನು ಉದ್ದೇಶ ಮಾಡಿ ಶ್ರಾದ್ದ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದೀವಿ. ಅವ್ರಿಗೆ ನೆನಪಾಯ್ತು, ಓಹೋ ಆ ಕಪಿಲ ತೀರ್ಥದ ಹತ್ರ ತಾನೇ ಕಾಳಾಸ್ತಿರೋದು, ನಾನು ಇವರನ್ನು ಹಿಂಬಾಲಿಸೋಣ ಅಂತ ಹೇಳಿ ತಕ್ಷಣದಲ್ಲಿ ಆ ಕುಂತಲೆಯ ಮೇಲಿದ್ದ ವ್ಯಾಮೋಹವನ್ನೆಲ್ಲ ಬಿಟ್ಟು ಆ ಬ್ರಾಹ್ಮಣರ ಸಂಘದಲ್ಲಿ ಹೊರಟಂತೆ. ತೇ ರಾಜಾನ ತತ್ರ ಗತ್ವಾ ತೀರ್ಥೆ ಕಪಲ ಸಂಧಿಕೆ ಸ್ನಾತ್ವಾ ಭಕ್ತಿ ಸಮಾಯುಕ್ತ ವಪನಂ ಚಕ್ರರಾಧಯಾತ್. ಅವರಿಂದ ಹೊರಟ ಆ ಕೃಷ್ಣವೇಣಿ ನದಿಯಿಂದ ಕಪಿಲ ತೀರ್ಥದವರೆಗೂ ಬರೋ ಕಾಲಕ್ಕೆ ಅವನಿಗೆಲ್ಲ ಸ್ಮರಣೆ ಬಂತು. ನಮ್ಮ ತಂದೆ ಎಂತವರು, ನಮ್ಮ ತಾತ ಎಂತವರು. ನಮ್ಮ ತಂದೆ ಅವರು ವೃದ್ಧಾಪ್ಯದಲ್ಲಿ ನನ್ನನ್ನು ಹಡೆದ್ರು, ಅವರು ಮರಣ ಹೊಂದಿದ್ರು ಅನ್ನೋದು ನನಗೆ ವಿಚಾರ ತಿಳಿಯಿತು. ಆದ್ರೆ ಆ ಮರಣ ಕಾಲದಲ್ಲಿ ಮಗನಾದಂಥವ್ರು ನನ್ನ ಹತ್ತಿರದಲ್ಲಿಲ್ಲ ಅಂತಂದ್ರೆ ನನ್ನನ್ನ ಮಗ ಅಂತ ಶಾಸ್ತ್ರ ಕರೆದೇ ಇಲ್ಲ. ನನ್ನಂತ ನೀಚನಾದಂಥವ್ರು ಜಗತ್ತಲ್ಲಿಲ್ಲ. ಅದಕ್ಕೆ ಭವಿಷ್ಯೋತ್ತರ ಪುರಾಣ ಹೇಳಿದ್ರು, ನಾವೆಲ್ಲ ಪಾಪಿಷ್ಟ್ರು ಅಂತ ಹೇಳ್ಕೋತೀವಲ್ಲ, ಮಾಧವ ಬ್ರಾಹ್ಮಣನಷ್ಟು ಪಾಪ ಮಾಡೋ ಯೋಗ್ಯತೆನೂ ನಮ್ಗೆ ಇರುವಂತೆ. ಪುಣ್ಯ ಸಂಪಾದನೆ ಅಲ್ಲ, ಇಷ್ಟು ಪಾಪ ಮಾಡಲಿಕ್ಕೂ ಯೋಗ್ಯತೆ ಇಲ್ಲ ಅಂತ ಪಾಪವನ್ನು ಮಾಧವ ಬ್ರಾಹ್ಮಣ. ಸರಿ ಆಯ್ತು, ಹೊರಟ ಕಪಿಲ ತೀರ್ಥದಲ್ಲಿ ಅವರೆಲ್ಲ ಸ್ನಾನ ಮಾಡ್ತಿದ್ರು. ಇವನು ಯೋಚನೆ ಮಾಡ, ನಾನು ಆ ತೀರ್ಥವನ್ನು ಮುಟ್ಟಿ ನಾನು ಅಪವಿತ್ರ ಆಗೋದು ಬೇಡ ಅಂತ ಚಿಂತನೆ ಮಾಡ್ದ. ಆ ಬ್ರಾಹ್ಮಣರೆಲ್ಲ ಸ್ನಾನ ಮಾಡಿ ನಡ್ಕೊಂಡ್ ಬಂದಿದ್ರಲ್ಲ, ಆ ಪಾದ ಜಲವನ್ನ ತಗೊಂಡು ಮೈಗೆಲ್ಲ ಸೋರ್ಕೊಂಡಂತೆ. ಸರಿ ಆಯ್ತು, ಅವರೆಲ್ಲ ಪಿಂಡವನ್ನ ಇಡ್ತಾ ಇದ್ರು. ಪಿತೃಶ್ರಾದ್ದಂ ಪಿಂಡದಾನಂ ತತ್ರ ಚೇನ್ ಮುಕ್ತಿ ಭಾಗವೇ. ಅವರೆಲ್ಲ ಅನ್ನದಿಂದ ಪಿಂಡವನ್ನ ಮಾಡಿ ತಮ್ಮ ಪಿತೃಗಳು ಮುಕ್ತಿಯನ್ನು ಹೊಂದಲಿ ಎಂದು ಪಿಂಡ ಇಟ್ಟರು. ಇವನು ಯೋಚನೆ ಮಾಡ್ದ, ನಾನು ಬ್ರಾಹ್ಮಣನೇ ಅಲ್ಲ, ನಾನು ಮನುಷ್ಯನೇ ಅಲ್ಲ, ಆದ್ರೆ ನನ್ನ ಪಿತೃಗಳಿಗೆ ನಾನು ಹೇಗೆ ಪಿಂಡ ಇಡಲಿ? ಬ್ರಾಹ್ಮಣನಿಗೆ ಮಾತ್ರ ಪರಮ ಯೋಗ್ಯವಾಗಿರ್ತಕ್ಕಂಥ ಅನ್ನದಿಂದ ಪಿಂಡ. ಯಾಕಂದ್ರೆ ವೈಶ್ವದೇವ ಬ್ರಾಹ್ಮಣ ವಿಶ್ವೇ ದೇವತೆಗಳ ಆಹ್ವಾನೆ, ಬೇರೆ ಯಾರು ಅಂತ ಸಂಪ್ರದಾಯದಲ್ಲಿ ಇಲ್ಲ. ಹಾಗಾಗಿ ನನ್ನಲ್ಲಿ ದ್ವಿಜತ್ವ ಅನ್ನೋದೇ ಇಲ್ಲ. ನಾನೇನಾದ್ರು ಅನ್ನ ಇಟ್ಟರೆ ಯಾವ ಬ್ರಾಹ್ಮಣ ಬಂದು ತಿಂತಾರೆ? ನನ್ನ ಪಿತೃಗಳು ತಿಂತಾರ, ನಾನೇನ್ ಮಾಡ್ಲಿ ಅಂತ ಯೋಚನೆ ಮಾಡ. ಅವನಿಗೂ ಒಂದು ಪ್ರೇರಣೆ ಆಯ್ತು. ಏನದು ಅಂತಂದ್ರೆ, ಮೃತ್ಪಿಂಡಂ ಕೃತವಾನ್ ವಿಪ್ರ ಪುಣ್ಯಕ್ಷೇತ್ರ ಪುರಾತನೆ. ಆ ಮಣ್ಣಲ್ಲೇ ಪಿಂಡವನ್ನ ಕಟ್ಟದ್ದು. ಮಣ್ಣಲ್ಲೇ ಪಿಂಡವನ್ನ ಕಟ್ಟ. ಅವನ ಅಪ್ಪನ ಹೆಸರು ಹೇಳದ, ತಾತನ ಹೆಸರು ಹೇಳದ, ಮುತ್ತಾಪನ ಹೆಸರು ಹೇಳಿ ಭೂಮಿ ಮೇಲೆ ಇಟ್ಟರೆ ಬ್ರಹ್ಮದೇವರು ಬಂದು ನನ್ನ ಕೈಗಿರುವುದು. ಅಲ್ಲರಿ ಇಂಥ ದುಷ್ಟ ಇವನಿಗೆ ಬಂದು ಬ್ರಹ್ಮದೇವರು ಸ್ವೀಕಾರ ಮಾಡುತ್ತಲ್ಲ ಹೇಗೆ? ಅದಕ್ಕೆ ಭವಿಷ್ಯೋತ್ತರ ಪುರಾಣ ಕಲಿಯುಗದಲ್ಲಿ ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡದು ಯಾವುದೇ ಇಲ್ಲ. ಅಪರಾಧಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡ್ಕೊತೀವಲ್ಲ, ಪ್ರಾಯಶ್ಚಿತ್ತಕ್ಕಿಂತ ಶಮನವಾಗಿರ್ತಕ್ಕಂಥದ್ದು ಇನ್ನೊಂದಿಲ್ಲ. ಅದನ್ನ ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಪಟ್ಟರೆ
ಪಟ್ಟು ಮತ್ತೆ ತಪ್ಪು ಮಾಡಬಾರ್ದು. ಅದಕ್ಕೆ ನಾವು ಸಂಧ್ಯಾವನೆಯಲ್ಲಿ ಏನ್ ಮಾಡ್ತೀವಿ, ಪ್ರಾಯಶ್ಚಿತ್ತ ಅರ್ಗೆ ಅಂತ 4ನೇ ಅರ್ಗೆ ಕೊಡ್ತೀವಿ. ದ್ವಾದಶಿ ದಿನ ಮಾಡುವಾಗಲೂ 4ನೇ ಬಂದ್ಬಿಡುತ್ತೆ. ಯಾಕೆಂದ್ರೆ ನಿತ್ಯ ಮಾಡಿ ಮಾಡಿ ಅಭ್ಯಾಸ. ಪ್ರಾಯಶ್ಚಿತ್ತ ಅನ್ನೋದು ಯಾವಾಗ ತಪ್ಪಾಯ್ತು ಅಂತ, ನನ್ನ ಜೀವನದಲ್ಲಿ ತಪ್ಪು ಮಾಡೋದು ಸಹಜನಪ್ಪ, ಇದು ಕಂಟಿನ್ಯೂ ಮಾಡ್ಬಿಡ್ತೀನಿ ಅಂತಂದ್ರು. ಈ ರೀತಿ ಆಯ್ತು. ಅವನು ಪಶ್ಚಾತ್ತಾಪ ಪಟ್ಟ. ಅಯ್ಯೋ, ನನ್ನ ಪಿತೃಗಳಿಗೆ ಹೇಳ್ತಾರೆ. ಬ್ರಹ್ಮದೇವರು ಬಂದರು, ನಿನ್ನ ಪಿತೃಗಳು ಸಂತೃಪ್ತರಾದರು. ಅವ್ರಿಗೆ ಆಶ್ಚರ್ಯ ಆಯ್ತು, ಹೇಗೆ ಸ್ವಾಮಿ, ಹೇಗೆ ನನ್ನ ಪಿತೃಗಳು ಸಂತೃಪ್ತರಾಗ್ತಾರೆ? ನಾನು ಇಂಥ ನೀಚನಾಗಿ ಪರಮ ನೀಚನಾಗ್ಬಿಟ್ಟಿದ್ದೀನಿ, ನಿನಗೆ ನೀನು ನೀಚ ಆಗ್ಬಿಟ್ಟಿದ್ದೀವಿ. ಇದೆಲ್ಲ ಪರಮಾತ್ಮನ ಸಂಕಲ್ಪ, ನಿನ್ನ ಉದ್ಧಾರ ಮಾಡ್ಲಿಕ್ಕೆ ಸ್ವಾಮಿ ಕಾಯ್ತಾ ಇದ್ದಾರೆ. ಸರಿ, ಅವನು ಕೇಳಿದಂತೆ, ನನಗೆ ಬ್ರಾಹ್ಮಣತ್ವದ ಭಿಕ್ಷೆಯನ್ನು ಕೊಡು, ನನ್ನನ್ನು ಮತ್ತೆ ಪುನಃ ಬ್ರಾಹ್ಮಣನನ್ನಾಗಿ ಮಾಡು ಅಂದ್ರೆ ಬ್ರಹ್ಮದೇವರು ಅಂದಂತೆ, ನನ್ನ ಕೈಯಲ್ಲಿ ಕೂಡ ನಿನ್ನ ಬ್ರಾಹ್ಮಣನನ್ನಾಗಿ ಮಾಡ್ಲಿಕ್ಕೆ ಆಗಲ್ಲ. ಈ ಒಂದು ಪ್ರಶ್ನೆ ನಿಮ್ಗೆಲ್ಲ ಗೊತ್ತಿರೋವಂಥದ್ದು. ನೀವೆಲ್ಲ ಬಾರೋ ಗುರು ರಾಘವೇಂದ್ರ ಹಾಡು ಕೇಳಿದ್ದೀರತ್ತಾನೆ, ಗೊತ್ತಲ್ವಾ? ಅದರಲ್ಲಿ ಕಡೆಯಲ್ಲಿ ಏನ್ ಹೇಳ್ತೀವಿ, ಶ್ರೀಧ ವಿಠಲನ ಸನ್ನಿಧಾನ ಪಾತ್ರ, ಶ್ರೀಧ ವಿಠಲ ಅಂತ ಅಂಕಿತ ಇದೆಯಲ್ಲ, ಆ ಶ್ರೀಧ ವಿಠಲ ದಾಸು ಕರ್ಜಗಿ ದಾಸಪ್ಪ ಅಂತ. ಕರ್ಜಗಿ ದಾಸಪ್ಪ ಕೂಡ ಅಂಕಿತ ಪ್ರಾಪ್ತಿಯ ಪೂರ್ವದಲ್ಲಿ ಮಾಧವ ಬ್ರಾಹ್ಮಣನಂತೆ ಮನೆಯಲ್ಲಿ ಹೆಂಡತಿ ಇದ್ರೆ ವೇಷಾಸ್ತ್ರಿ ಸವಾಸ ಮಾಡ್ತಿದ್ವಿ. ಒಂದಿನ ಜಗನ್ನಾಥದಾಸು ಪ್ರಾಣೇಶ್ ದಾಸರು ಬಂದು ಅವ್ರ ಮನೆಗೆ ಭಜನೆ ಮಾಡ್ತೀನಿ ಅಂದ್ರಂತೆ, ಮಾಡುವ ಒಂದು. ಅವತ್ತು ನೋಡಿದ್ರೆ ಇವನಿಗೆ ಜನ್ಮನೇ ಹೇಗೆ ಹಾಕೋಬೇಕು ಗೊತ್ತಿಲ್ಲ, ದಾಸಪ್ಪನಿಗೆ ಅಪಸಂಗಿ ಹಾಕೊಂಡಿದ್ದಾರೆ. ಜಗನ್ನಾಥ ದಾಸರು ನೋಡಿ ನಕ್ಕರು, ಎಂತ ಪುಣ್ಯಾತ್ಮ ಅಲ್ಲ ಇವನು. ಆಗ ಪ್ರಾಣೇಶ್ ದಾಸರು, ಗುರುಗಳೇ, ಯಾವಾಗಲೂ ಭಜನೆ ಶುರು ಮಾಡ್ಬೇಕು ಸತತ ಗಣನಾಥ ಹೇಳ್ತಿದ್ವಿ, ಇವತ್ತಿಲ್ಲ, ಇವತ್ತು ಬೇರೆ ಸಂಪ್ರದಾಯ. ಆಯ್ತಪ್ಪ, ಹೇಳುವುದು ಆದದ್ದಾಯ್ತು, ಇನ್ನಾದರೂ ಒಂದು ಉತ್ತಮ ಮಾರ್ಗ ಹಿಡಿಯೋ ಪ್ರಾಣಿ ಎಂದು. ಆ ಜೀವಿ ಗೊತ್ತಾಯ್ತು ದಾಸಪ್ಪನಿಗೆ, ನನಗೆ ಹೇಳ್ತಿದ್ದಾರ ಗುರುಗಳೇ, ಜೀವನದಲ್ಲಿ ಏನೇನೋ ದೊಡ್ಡ ತಪ್ಪು ಮಾಡಿದ್ರೆ ಹಿಂಗೆ ಬದಲಾಯಿತು, ನಾನು ಏನು ಮಾಡಲಿ ಮುಂದೆ? ಹೋಗಿ ನಿನ್ ಬ್ರಾಹ್ಮಣತ್ವ ನಾಶ ಮಾಡ್ಕೊಂಡಿದ್ಯಾ, ಹೋಗಿ ಬ್ರಾಹ್ಮಣತ್ವ ಸಂಪಾದನೆ ಮಾಡ್ಕೊ ಅಂದ್ರಂತೆ ಜಗನ್ನಾಥ ದಾಸ. ಆ ಶ್ರೀಧ ವಿಠಲ್ ಕರ್ಜಗಿ ದಾಸಪ್ಪ ಬಂದಿದ್ದೆ ಮಂತ್ರಾಲಯಕ್ಕೆ. ಮಂತ್ರಾಲಯ ಪ್ರಭುಗಳು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ, ಸ್ವಾಮಿ ನನಗೆ ಬ್ರಾಹ್ಮಣತ್ವ ಕೊಡಿ ಅಂದ್ರೆ ರಾಯರಂತೆ ಕೊಡ್ತೀನಿ ಎಂದಿಲ್ಲ. ಇವಾಗೊಂದು ಪ್ರಶ್ನೆ, ಬ್ರಹ್ಮದೇವರಿಗೂ ಕೊಡಕ್ ಸಾಧ್ಯವಾದ ಬ್ರಾಹ್ಮಣತ್ವ ರಾಯ ಹೆಂಗೆ ಕೊಟ್ಟರು? ಸತ್ಯ ತಾನೆ? ಇವತ್ತು ರಾಯರನ್ನ ನಾವು ಕರಿಬೇಕು ಅಂದ್ರೆ ಶ್ರೀಧ ವಿಠಲರ ಹಾಡು ಹಾಡಿದ್ರೇನೆ ರಾಯರು ಬರೋದು. ಶ್ರೀಧ ವಿಠಲ ಕೃತಿ ಹಾಡಲಿಲ್ಲ ಅಂದ್ರೆ ರಾಯರ ಪ್ರೀತಿನೇ ಆಗಲ್ಲ. ಇದೇ ಶ್ರೀಧ ವಿಠಲರೇ ಹಿಂದಿನ ಜನ್ಮದಲ್ಲಿ ಅವರ ಶಿಷ್ಯರಾದ ಅಪ್ಪಣ್ಣಾಚಾರ್ಯ. ಏನ್ ಹೇಳ್ತೀರಾ? ಹೇಗಿದೆ ಅಲ್ಲ ಸಂಬಂಧ? ಇದೇ ಶ್ರೀಧ ವಿಠಲರೇ ಮುಂದೆ ಗುರು ಜಗನ್ನಾಥ ದಾಸ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅಂಥದ್ದು ಈ ಮಾಧವ ಬ್ರಾಹ್ಮಣ ಹೇಳ್ದ, ನನಗೆ ಬ್ರಾಹ್ಮಣತ್ವ ಕೊಡು. ಇಲ್ಲ, ನಾನು ನೋಡಿ ಒಂದು ಮಾರ್ಗ ಹೇಳ್ತೀನಿ, ಅದರಂತೆ ನೀನು ಮಾಡು, ಉದ್ಧಾರ ಆಗ್ತೀನಿ. ನೀವೇ ನನ್ನನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಹೇಳಿ ಅಂತ ಕೇಳಿದಾಗ, ಸೋಪಿ ತಸ್ಥೋ ದ್ವಿಜ ಶ್ರೇಷ್ಠೋ ಮಾಧವೋ ಗಿರಮಸ್ತಕೆ ಭೂಧರ ಸ್ಪರ್ಶ ಮಾತ್ರೇಣ ತದಗಂ ಪಾರ್ಯ ತಪ್ಯತ. ನೀನು ಹೋಗಿ ಆ ಪರ್ವತವನ್ನು ಸ್ಪರ್ಶ ಮಾಡು, ಈ ಬೆಟ್ಟ ಇದೆಯಲ್ಲ, ಬೆಟ್ಟವನ್ನು ಸ್ಪರ್ಶ ಮಾಡು, ಅದಾದ್ಮೇಲೆ ಮುಂದಿನ ಮಾತು ಹೇಳ್ತೀನಿ. ಆ ಮಾಧವ ಬ್ರಾಹ್ಮಣ ಆಯ್ತು ಅಂದ. ಹೋದ, ಆ ಬೆಟ್ಟವನ್ನ ಸ್ಪರ್ಶ ಮಾಡಿದ್ರೆ ಅವನಲ್ಲಿ ಇದ್ದಂತ ಎಲ್ಲಾ ಪಾಪಗಳು ನಾಶ ಆಗುತ್ತೆ. ಗೋಮಾಂಸ ತಿಂದ, ಸ್ತ್ರೀ ಸವಾಸ ಮಾಡ್ದ, ತಂದೆ ತಾಯಿಯನ್ನು ಸಾಯಕ್ಕೆ ಕಾರಣ ಆದ, ಹೆಂಡತಿನ ಬಿಟ್ಟ, ಏನೇನ್ ಮಾಡಬಾರ್ದು ಅಂತಿದ್ಯೋ ಅದನ್ನೆಲ್ಲ ಮಾಡಿದ್ದ. ಆ ಪರ್ವತ ಮುಟ್ಟಿದ ತಕ್ಷಣ ಪಾಪ ಎಲ್ಲ ಹೋಯ್ತು. ವೇಂ ಪಾಪಂ ಕಟ ನಾಶ ಮಾಡ್ದ. ಅದಕ್ಕೆ ಇದು ವೆಂಕಟಾಚಲ. ಏನೇ ಪಾಪ ಮಾಡಿದ್ರಿ ಪ್ರಾರ್ಥ ಕಾಲದಲ್ಲಿದ್ದು ವೆಂಕಟಾಚಲ ಅಂತ ಸ್ಮರಣೆ ಮಾಡಿ, ನೀವು ಮಾಡಿದ ಪಾಪ ಎಲ್ಲ ನಾಶ ಮಾಡ್ತೀನಿ ಅಂತ ಸ್ವಾಮಿ. ಮುಟ್ಟದ ಪಾಪ ಎಲ್ಲ ನಾಶ ಆಯ್ತು. ಬ್ರಹ್ಮದೇವರು ಹೇಳಿದ್ರು, ಒಂದ್ ಕೆಲಸ ಮಾಡು, ಬೆಟ್ಟದ ಮೇಲೆ ಹೋಗಿ ನಿನ್ ಪಾಪ ಎಲ್ಲ ಕಳೆದಿದೆ, ಬೆಟ್ಟಕ್ಕೆ ಹೋಗು, ಅಲ್ಲಿ ಆದಿ ವರಾಹ ದೇವರಿದ್ದಾರೆ, ಆ ದೇವರ ಮುಂದೆ ಸ್ವಾಮಿ ಪುಷ್ಕರಣಿ ಇದೆ. ಆ ವರಾಹ ದೇವರ ದರ್ಶನವನ್ನು ಮಾಡಿ, ವರಾಹ ದೇವರ ಅನುಗ್ರಹ ಪ್ರಸಾದವನ್ನು ಸ್ವೀಕಾರ ಮಾಡಿ, ಆ ಪುಷ್ಕರಣಿ ಸ್ವಾಮಿ ಪುಷ್ಕರಣಿಯಲ್ಲಿ ಮುಳುಗಿ ಪ್ರಾಣಾಯಾಮ ಪ್ರತ್ಯಾಹಾರಗಳಿಂದ ನಿನ್ನ ದೇಹ ತ್ಯಾಗ ಮಾಡು. ನಿನಗೇನಾಗುತ್ತೆ ಅಂದ್ರೆ ದೇವ್ರು ಕಾಯ್ತಾ ಇದ್ದ ನಿನಗೋಸ್ಕರ. ಯಾಕೆ ಅಂದ್ರೆ ನೀನು ದೇವರಿಗೆ ಮಾವ ಆಗ್ಬೇಕು, ನೀನು ಮಗಳನ್ನು ವಿವಾಹ ಮಾಡ್ಕೊಳ್ಳಿಕ್ಕೆ ಕಾಯ್ತಾ ಇದ್ದಾನೆ. ನಾ ಹೇಳಿದ್ನಲ್ಲ, ಸಾಧಗೆಷ್ಟಾನಿ ಮಾಧವ, ಆ ಮಾಧವ ಬ್ರಾಹ್ಮಣನೇ ಆಕಾಶರಾಜ. ಅಂತ ಆಕಾಶರಾಜನಿಂದ ಮಗಳನ್ನು ಬರಲ್ಲ. ಒಂದು ಸ್ಪರ್ಶ, ಪರ್ವತದ ಸ್ಪರ್ಶದಿಂದಲೇ ಅವನ ಪಾಪ ಎಲ್ಲ ನಾಶ ಆಯ್ತು ಅಂತಂದ್ರೆ, ಇನ್ನ ಆ ಕ್ಷೇತ್ರಕ್ಕೆ ಹೋಗಿ ಧರ್ಮಾಚರಣೆ ಮಾಡಿದ್ರೆ ಎಂತ ಪುಣ್ಯ ಬರಲ್ಲ. ಅಂತ ಕ್ಷೇತ್ರ ವೆಂಕಟಗಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಆಯ್ತು. ತಕ್ಷಣದಲ್ಲಿ ತನ್ನ ದುರ್ಗಂಧಗಳನ್ನೆಲ್ಲ ಬಿಟ್ಟು, ಕೆಟ್ಟ ಮನಸ್ಸನ್ನು ಎಲ್ಲ ಬಿಟ್ಟು ಆ ಬೆಟ್ಟ ಹತ್ತದ. ಅಲ್ಲಿದ್ದಂತ
ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ ಭೂವರಾಹ ದೇವರ ದರ್ಶನ ಮಾಡಿ ವರಾಹವದನಂ ನತ್ವ ತ್ಯಜ್ಯ ದೇಹಂ ಮಹೀಸುರ, ಇಲ್ಲಿ ದೇಹತ್ಯಾಗ ಮಾಡ್ತೀನಿ ಅಂತ ಹೇಳಿದ ದೇಹವನ್ನ ಬಿಟ್ಟ ಭವಿಷ್ಯತಿ ಮಹಾರಾಜ ಪಶ್ಚಾತ್ ವೈಕುಂಠ ಮಾಸ್ಯಸಿ, ಇವನೇನಪ್ಪ ಭವಿಷ್ಯದಲ್ಲಿ ಯಾರಾದ ಅಂತಂದ್ರೆ ಆಕಾಶ ರಾಜ ಆದ. ಸರಿ, ನಾವು ಪ್ರತಿನಿತ್ಯದಲ್ಲಿ ಹೇಳ್ಕೊಳ್ಳುವಾಗ ನಮ್ಮಲ್ಲಿ ಕೂಗದ್ ಕಮ್ಮಿ. ಈ ಆಂಧ್ರ ಕಡೆ ನೀವು ತಿರುಪತಿಗೆ ಹೋದ್ರೆ 7 ಕುಂಡಲವಾಡ ವೆಂಕಟರಮಣ ಅಂತ ಕರೀತಾರೆ. ಅಂದ್ರೆ ಈ 7 ಬೆಟ್ಟಗಳಿಗೆ ಒಡೆಯ. ನಾವೇನು ಸ್ಮರಣೆ ಮಾಡಿದ 5 ಬೆಟ್ಟ, 7 ಬೆಟ್ಟ ಯಾವುದು ಅಂತ ಕೇಳಿದಾಗ ಶೇಷಗಿರಿ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ 7 ಬೆಟ್ಟಗಳು ಯಾವುದು ಅಂತಂದ್ರೆ ಅಲ್ಪಿರಿ ಅಂತಿದೆಯಲ್ಲ, ಪ್ರಾರಂಭ ಆಗುತ್ತಲ್ಲ, ಆ ಅಲ್ಪಿರಿಯಿಂದ ಗಾಳಿಗೋಪುರ ಅಲ್ಲಿವರೆಗೂ ಅದನ್ನ ವೆಂಕಟಗಿರಿ ಅಂತ ಕರೀತಾರೆ. ಅಂದ್ರೆ ಆ ಪರ್ವತವನ್ನ ಸ್ಪರ್ಶ ಮಾಡೇ ನಾವು ಮೇಲಕ್ಕೆ ಹೋಗ್ಬೇಕು. ಆ ಪರ್ವತ ಸ್ಪರ್ಶ ಮಾಡೋದ್ರಿಂದ, ವೆಂಕಟಗಿರಿ ಸ್ಮರಣೆ ಮಾಡೋದ್ರಿಂದ, ಸ್ಪರ್ಶ ಮಾಡೋದ್ರಿಂದ ಏನಾಗುತ್ತೆ, ಹೇಗೆ ಮಾಧವ ಬ್ರಾಹ್ಮಣನ ಪಾಪಗಳೆಲ್ಲ ನಾಶ ಆಯಿತೋ, ನಾವು ಹೋಗ್ತಿರೋದೇನಕ್ಕೆ, ದೇವರ ದರ್ಶನ ಮಾಡ್ಲಿಕ್ಕೆ. ದೇವರ ದರ್ಶನ ಮಾಡಬೇಕು ಅಂದ್ರೆ ವೆಂಕಟಗಿರಿ ಮೊದಲನೇ ಪರ್ವತದ ಸ್ಪರ್ಶದಿಂದ ಪಾಪಗಳನ್ನು ಕಳ್ಕೋಬೇಕು. ಆ ಆಕಾಶ ಗೋಪುರದಿಂದ ಒಂದು ದೊಡ್ಡ ಪ್ರಾಣದೇವರು ಬರುತ್ತೆ, ಅಲ್ಲಿವರೆಗೂ ಶೇಷಾಚಲ ಅಂತ. ನೆನ್ನೆ ಶೇಷ ದೇವರ ಚಿಂತನೆ ಮಾಡಬೇಕು. ಶೇಷಾಚಲಕ್ಕೆ ಹೋದ್ರೆ ಏನಪ್ಪಾ ಆಗುತ್ತೆ ಅಂದ್ರೆ ನಮ್ಮ ಅಹಂಕಾರ ಭಂಗ ಆಗುತ್ತೆ. ಪಾಪ ಏನೋ ಹೋಯ್ತು, ವೆಂಕಟಾಚಲದಿಂದ ಪಾಪ ಹೋಯ್ತು. ನಮ್ಮ ಪಾಪ ಮತ್ತೆ ಹೇಗೆ ಹುಟ್ಟುತ್ತಾ ಇದೆ ಅಂದ್ರೆ ನಮ್ಮ ಅಹಂಕಾರದಿಂದ. ನಮ್ಮ ಪಾಪಕ್ಕೆ ಮೂಲ ಕಾರಣನೇ ಅಹಂಕಾರ, ನಮ್ಮ ಅಹಂ. ಎಲ್ಲಿವರೆಗೂ ನಮಗೆ ಅಹಂಕಾರ ಇರುತ್ತೆ ಅಲ್ಲಿವರೆಗೂ ಪಾಪದ ಕೊಳ ತುಂಬ್ತಾ ಇದೆ. ಅದಕ್ಕೆ ದೇವರು ಹೇಳ್ದ, ವೆಂಕಟಾಚಲದಲ್ಲಿ ಪಾಪ ಕಳ್ಕೊ, ಶೇಷಾಚಲಕ್ಕೆ ಬಂದು ಅಹಂಕಾರ ಕಳ್ಕೊ. ಅದಾದ್ಮೇಲೆ ದೊಡ್ಡ ಪ್ರಾಣದೇವರು ಅದು ಇವಾಗ ಮಾಡಿದ್ದಾರೆ. ಆ ದೊಡ್ಡ ಪ್ರಾಣದೇವರಿಂದ ಒಂದು ನರಸಿಂಹದೇವ್ರ ಗುಡಿ ಬರುತ್ತಲ್ಲ, ಅಲ್ಲಿವರೆಗೂ ಅಂಜನಾಚಲ. ನಿಮ್ ಪಾಪ ಕಳ್ಕೊಂಡ್ರಿ, ಅಹಂಕಾರ ಕಳ್ಕೊಂಡ್ರಿ. ಪಾಪ ಅಹಂಕಾರ ಕಳೆದಿರೋರು ಯಾರು ಅಂದ್ರೆ ವಾಯುದೇವರು. ವಾಯುದೇವರು ಏನ್ ಸೂಚನೆ ಮಾಡ್ತಾ ಇದ್ದಾರೆ, ನಾನು ದರ್ಶನ ಮಾಡ್ಬೇಕಾದ್ರೆ ನೀವು ದಾಸರಾಗಿ. ಎಷ್ಟು ಪರ್ವತ ಆಯ್ತು, ವೆಂಕಟಾಚಲ, ಶೇಷಾಚಲ, ಅಂಜನಾಚಲ. ವೆಂಕಟಾಚಲದಲ್ಲಿ ಪಾಪ ಕಳ್ಕೊಂಡ್ವಿ, ಶೇಷಾಚಲದಲ್ಲಿ ಅಹಂಕಾರ ಕಳ್ಕೊಂಡ್ವಿ, ಅಂಜನಾಚಲದಲ್ಲಿ ದಾಸರಾಗಿ. ಅದಾದ್ಮೇಲೆ ಒಂದು ನರಸಿಂಹದೇವರು ಅಂತ ಹೇಳಿದ್ನಲ್ಲ, ಆ ನರಸಿಂಹದೇವರು ವೃಷಭಾಸುರ ಉಪಾಸನೆ ಮಾಡಿದಂತ ಆ ನರಸಿಂಹದೇವರ ಗುಡಿಯಿಂದ ಮೊಣಕಾಲಮೂರು ಅಂತ, ಮೊಣಕಾಲಲ್ಲಿ ಬೆಟ್ಟ ಹಾಕ್ತಾರೆ, ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು, ರೋಡ್ ನಲ್ಲಿ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ವೃಷಭಾಚಲ ಅಂತ ಕರೀತಾರೆ. ಯಾರು ಪಾಪ ಕಳ್ಕೊಂಡ್ರು, ಅಹಂಕಾರ ಕಳ್ಕೊಂಡ್ರು, ದಾಸರಾದ್ರು, ಅವರು ವೃಷಭಾಸುರನಂತೆ ಆತ್ಮಾರ್ಪಣೆ ಮಾಡ್ಕೊಳ್ರಿ. ಅದಕ್ಕೆ ವೃಷಭಾಚಲವನ್ನೇ ಇದೆ. 4 ಪರ್ವತ ಆಯ್ತು. 5ನೇ ಪರ್ವತವೇ ಗರುಡಾಚಲ ಅಂತ. ಆ ಗರುಡಾಚಲ ಎಲ್ಲಿದೆ ಅಂತಂದ್ರೆ ಆ ಮೊಣಕಾಲಮೂರು ಅಂತ, ಮೊಣಕಾಲಿನಿಂದ ಮೇಲೆ ಹತ್ಕೊಂಡು ಹೋಗ್ಬೇಕು. ಅದೇ ತುಂಬಾ ಕ್ಲಿಷ್ಟಕರವಾಗಿರ್ತಕ್ಕಂಥ ಜಾಗ. ಮಾಮೂಲಿ ನಡ್ಕೊಂಡು ಹೋದ್ರೆ ಬುಸ 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 ಅಂತ ಬರುತ್ತೆ, ಅಂತ ಎತ್ತರವಾಗಿದೆ ಅಂತ ಗರುಡಾಚಲ. ಯಾಕಾದ್ರೆ ಗರುಡಾಚಲ ಅಂತ ಹೆಸರು ಬಂತು ಅಂತಂದ್ರೆ, ಗರುಡ ದೇವರನ್ನು ನೋಡ್ಕೊಳ್ಳಿ. ಆತ್ಮಾರ್ಪಣೆಯನ್ನ ಮಾಡ್ಕೊಂಡ ಮೇಲೆ ನಿಮ್ ಇಂದ್ರಿಯಗಳೆಲ್ಲ ಏನಾಗ್ಬೇಕು, ಗರುಡ ದೇವರು ರೆಕ್ಕೆ ಬಿಚ್ಚಿದ್ರೆ ಆ ರೆಕ್ಕೆ ಪುಕ್ಕಗಳಿಂದ ಸಾಮವೇದ ಬರ್ತದೆ. 2 ಸತಿ ರೆಕ್ಕೆ ಬಿಚ್ಚಿಬಿಟ್ರೆ ಪೂರ್ತಿ ಋಗ್ವೇದ ಸಂಹಿತ ಪಾರಾಯಣನಂತೆ. ಆ ಗರುಡ ದೇವರ ಕಂಠದಲ್ಲಿ ಉತ್ಕಂಠ ಕುಂಠ ಕೋಲಾಹಲವಾಗಿ ಆ ಪರಮಾತ್ಮನ ನಾಮಾಮೃತ. ಗರುಡ ದೇವರು ಮುಂದೆ ಹೋಗ್ಬೇಕು ಅಂದ್ರೆ ದಾರಿ ನೋಡಲ್ಲಂತೆ. ನನ್ನ ದಾರಿ ತೋರಿಸ ಸ್ವಾಮಿ ಇದ್ದಾನೆ ಅಂತ 2 ನೇತ್ರಗಳನ್ನು ದೇವರ ಕಡೆ ಇಟ್ಟು ತಮ್ಮ ಎಲ್ಲ ಅಂಗಗಳನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಿದ್ರು. ಯಾರು ಗರುಡಾಚಲ ಏನು ಬರ್ತಿರಲ್ಲ, ನಿಮ್ಮ ಎಲ್ಲ ಇಂದ್ರಿಯಗಳು ಭಗವತ್ಪರವಾಗಿ ಅಂತ ಸೂಚನೆ. ಎಷ್ಟು ಪರ್ವತ ಆಯ್ತು, 5. ವೆಂಕಟಗಿರಿಯಲ್ಲಿ ಪಾಪ ಕಳ್ಕೊಂಡ್ವಿ, ಶೇಷಾಚಲದಲ್ಲಿ ಅಹಂಕಾರ ಕಳ್ಕೊಂಡ್ವಿ, ಅಂಜನಾಚಲದಲ್ಲಿ ದಾಸರಾದ್ವಿ, ವೃಷಭಾಚಲದಲ್ಲಿ ಆತ್ಮಾರ್ಪಣೆ ಮಾಡ್ಕೊಂಡ್ವಿ, ಗರುಡಾಚಲದಲ್ಲಿ ಎಲ್ಲ ಇಂದ್ರಿಯಗಳನ್ನ ಭಗವತ್ಪರವಾಗಿ ಮಾಡಿ ಮೇಲೆ ಹೋದ್ರೆ ಅಲ್ಲೇ ಇರೋದು ನಮ್ಮ ಸ್ವಾಮಿ. 6ನೇ ಪರ್ವತಕ್ಕೆ ಆನಂದಾದ್ರಿ ಅಂತ ಹೆಸರು. ಅವನಿರೋ ಮಂದಿರಕ್ಕೆ ಆನಂದ ನಿಲಯ ಅಂತ ಹೆಸರು. ಯಾರು ಈ ಆನಂದ ನಿಲಯಕ್ಕೆ ಬಂದು ಇದೇ ಹಾದಿನಿ ಇಡೀ ನಿನ್ನೆದುರಿಗೆ ವೈಕುಂಠ ನಡಿ ನಡಿ, ಎದುರಿಗೆ ಕಾಂಬುವುದೇ ಮಾರುತಿ ಗುಡಿ, ಬಲಕ್ಕೆ ಮಾರಿ ಮಾಡಿ ಕುದುರೆ ಹೊಡಿ ಎಂದು ದಾಸರು ಹೇಳೋದು. ಆ ರೀತಿಯಲ್ಲಿ ಆ ಬೇಡಿ ಹನುಮಪ್ಪನ ಮುಂದುಗಡೆನೆ ಧರ್ಮಾರ್ಥ ಕಾಮಮೋಕ್ಷಗಳೆಂಬ 4 ದಾರಿ. ಆ ದಾರಿಯಲ್ಲಿ ಆ ಭೂವರಾಹ ದೇವರ ದರ್ಶನವನ್ನ ಮಾಡಿ ಸ್ವಾಮಿ ಪುಷ್ಕರಣಿ ಇದೆಯಲ್ಲ, ಅದಕ್ಕೆ ವಿರಜಾ ಅಂತ ಕರೀತಾರೆ. ವಿರಜಾ ಅಂದ್ರೆ ಏನು, ಮೊನ್ನೆ ನಾವು ಚಿಂತನೆ ಮಾಡಿದ್ವಿ. ಹರಿಪಾದೋದಕ ಸಮಕಾವೇರಿ, ಗಂಗಾ ನದಿ ವಿರಜಾ ನದಿ ಅಂತ ಕರೆದಿಲ್ಲ, ಎಲ್ಲೂ ಇಲ್ಲ ನೋಡ್ರಿ. ವಿರಜಾ ಅಂದ್ರೆ ಏನು, ವಿರಜಾ ಅಂದ್ರೆ ಪರಮಾತ್ಮನ ದೇಹದಲ್ಲಿ ಬಂದಂತ ಬೆವರು. ಅದು ಲಕ್ಷ್ಮೀದೇವಿ ಸನ್ನಿಧಾನ.
ಆ ಲಕ್ಷ್ಮೀ ದೇವಿಗೆ ವಿರಾಜ ಅಂತ ಹೆಸರು. ಅವಳು ತೀರ್ಥ ರೂಪದಲ್ಲಿದ್ದಾಳಂತೆ. ನಮ್ಮ ದೇಹ ಲಿಂಗ ದೇಹ ಭಂಗ ಆಗಬೇಕು ಅಂದ್ರೆ ವಿರಜಾ ನದಿ ಸ್ನಾನ ಮಾಡಬೇಕು. ಯಾವಾಗ ನಮ್ಮ ಲಿಂಗ ದೇಹ ಭಂಗ ಆಗುತ್ತೆ? ಯಾರು ಮಾಡಿಸ್ತಾರೆ? ಪುಣ್ಯಾತ್ಮರಿಗೆ ಕೈ ಹಿಡಿದು ಮಾಡಿಸ್ತಾರೆ. ಮುಖ್ಯ ಪ್ರಾಣದಿಂದ ನಮ್ಮ ಕೈ ಹಿಡಿದು ಮಾಡಿಸ್ತಾರೆ. ಸಾತ್ವಿಕರಾದ್ರೆ ಅವ್ರು ಎರಡೂ ಕೈಗಳಲ್ಲಿ ಮಾಡಿಸ್ತಾರೆ. ಅದರಲ್ಲಿ ಸ್ವಲ್ಪ ಎಲ್ಲೋ ಅಹಂಕಾರ ಇತ್ತು, ಏನೋ ಪುಣ್ಯಶೇಷದಿಂದ ಹೋಗಿದೀವಿ ಅಂತಂದ್ರೆ ನಮ್ಮ ಶಿಕೆ ಇರುತ್ತಲ್ಲ, ಆ ಶಿಕೆಯನ್ನು ಹಿಡಿದು ಹದ್ತಾರಂತೆ ನಮ್ಮ ಲಿಂಗ ದೇಹ ಭಂಗ ಆಗಲಿ ಅಂತ. ಇನ್ನೂ ಪಾಪಗಳು ಜಾಸ್ತಿ ಇತ್ತು ಅಂದ್ರೆ ಗದಾ ಹೊಡೆದು ನಮ್ಮ ಲಿಂಗ ದೇಹ ಭಂಗ ಮಾಡಿ ನಡಿ ದೇವಸ್ಥಾನದೊಳಗೆ ಅಂತ ಹೇಳ್ತಾರೆ. ಹನುಮಂತ ದೇವರ ಇನ್ಫ್ಲೂಯೆನ್ಸ್ ಇಂದ ಹೋದ್ರೆ ಯಾವ ಕ್ಯೂ ಬೇಕಾಗಿಲ್ಲ, ಯಾವ ಟಿಕೆಟ್ ಬೇಕಾಗಿಲ್ಲ. ಡೈರೆಕ್ಟ್ ಮೊದಲನೇ ಭಾಗಕ್ಕೆ ನಿಲ್ಲಿಸ್ತಾರೆ. ಮೊದಲನೇ ಬಾಗಿಲು ಎಂತ ಬಾಗಿಲು? ಹಿತ್ತಾಳೆ ಬಾಗಿಲು. ಮುಖ್ಯ ಪ್ರಾಣಿಗಳು ಹೇಳ್ತಾ ಇದ್ದಾರೆ, ಈ ಹಿತ್ತಾಳೆ ಶರೀರ ಅಂದ್ರೆ ಏನು? ಹಿತ್ತಾಳೆ ಏನಾಗುತ್ತೆ? ಕಿಳುಬಿಡಿಯುತ್ತೆ, ಮತ್ತೆ ಹುಣಸೆಹಣ್ಣಾಗಿ ತೊಳೆದ ತಕ್ಷಣ ಹೊಸದಾಗುತ್ತೆ. ನಮ್ಮ ಶರೀರವೂ ಅಷ್ಟೇ. ಪುನರಪಿ ಜನನಂ ಪುನರಪಿ ಮರಣ, ಹುಟ್ಟು ಸಾವುಗಳಿಂದ ಯುಕ್ತವಾದ ಸ್ಥೂಲ ಶರೀರ. ಸರಿ ಆಯ್ತಾ, ಹಿತ್ತಾಳೆ ಬಾಗಿಲು ದಾಟಿ ಒಳಗೆ ಹೋದ್ವಿ, ಏನಿದೆ? ನೀವೆಲ್ಲ ತಿರುಪತಿಗೆ ಹೋಗಿರುತ್ತಾನೆ, ನಾ ಹೇಳಿದ್ ಕೇಳಿಸ್ತಿದ್ದಾನೆ, ನೀವು ರಿಯಾಕ್ಟ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ಅಲ್ವಾ? ಒಳಗಡೆ ಹೋದ್ರೆ ಏನಿದೆ? ಒಂದು ಬಲಿಪೀಠ ಇದೆ, ಗರಡಗಂಬ ಇದೆ. ಆ ಗರಡಗಂಬಕ್ಕೆ ಒಂದು ಬಾವುಟ ಹಾಕಿರ್ತಾರೆ, 365 ದಿನ ಬಾವುಟ ಇರುತ್ತೆ. ಆ ಬಲಿಪೀಠ ಏನು ಅಂತಂದ್ರೆ ಅದು ನಮ್ಮ ಬುದ್ಧಿ ಸ್ಥಿರವಾಗಿದೆ. ಆದ್ರೆ ಮನಸ್ಸು ಅನ್ನೋ ಗರಡಗಂಬ ಅಲ್ಲಿ ಇಲ್ಲಿ ಹಾರಾಡ್ತಾ ಇದೆ ಗಾಳಿಗೆ. ಬುದ್ಧಿಯಿಂದ ಗರಡಗಂಬ ಮನಸ್ಸನ್ನು ಸ್ಥಿರವಾಗಿಟ್ಟು ಒಳಗೋದ್ರೆ ಬೆಳ್ಳಿ ಬಾಗಿ, ಅದು ಅನಿರುದ್ಧ ಶರೀರ. ಆ ಅನಿರುದ್ಧ ಶರೀರ ನಮ್ಮ ಮನಸ್ಸೆಲ್ಲ ಓಡ್ತಾ ಇದೆ, ಬಾಯಿ ತೆಗೆದಿಲ್ಲ, ಕಿವಿ ಮುಚ್ಚಿಲ್ಲ, ಆದ್ರೂ ಮನಸ್ಸು ಓಡ್ತಾ ಇದೆ ಎಲ್ಲ ಒಳಗಡೆ. ಏನೋ ಇದು ಯಾವ್ದು ಓಡ್ತಿದೆ ಅಂದ್ರೆ ಅದೇ ಅನಿರುದ್ಧ ಶರೀರ. ನಿಮ್ಗೆ ಸ್ವಪ್ನ ಆಗುತ್ತಲ್ಲ, ಅದಕ್ಕೆ ಕಾರಣ ಅನಿರುದ್ಧ ಶರೀರ. ಆ ಅನಿರುದ್ಧ ಶರೀರವೇ ಬೆಳ್ಳಿ ಬಾಗಿಲು. ಒಂದು ಬೆಳ್ಳಿ ಪಾತ್ರೆ ತಗೊಂಡು ತುಪ್ಪ ಹಾಕಿ 1 ವರ್ಷ ಬಿಟ್ಬಿಡಿ, 1 ವರ್ಷ ಆದ್ಮೇಲೆ ಗ್ರೀನ್ ಕಲರ್ ಪಾಚಿ ಕಟ್ಟಿರುತ್ತೆ. ಹಂಗೆ ಅನಿರುದ್ಧ ಶರೀರ ತಕ್ಷಣಕ್ಕೆ ಕಿಲಿಬಿಡಿಯಲ್ಲ, ನಿಧಾನ ಕಿಡಿಯುತ್ತೆ. ಅದನ್ನು ಕೂಡ ಭಂಗ ಮಾಡ್ಕೊಂಡು ಒಳಗಡೆ ಹೋದ್ರೆ ಏನಿದೆ? ಅಲ್ಲಿದೆ ಅದೇ ಬಂಗಾರದ ಮಂಟಪ. ಆದ್ರೆ ಆ ಬಂಗಾರ ಮಂಟಪನೇ ಗರ್ಭಗುಡಿ ಅಲ್ಲ. ಬಂಗಾರ ಮಂಟಪನೇ ಬೇರೆ, ಗರ್ಭಗುಡಿನೇ ಬೇರೆ. ಗರ್ಭಗುಡಿಗೆ ಜೈಲಂತ ಹೋಗಿ ಕೇಳೋದಂತೆ, ನಾನು ಇದಕ್ಕೆ ಪೂರ್ತಿ ಬಂಗಾರ ಹಾಕ್ತೀನಿ ಅಂತ. ತಿರುಪತಿ ಶ್ರೀನಿವಾಸ ದೇವರ ಸ್ವಪ್ನದಲ್ಲಿ ಬಂದು ಅಂದಂತೆ, ನಿನ್ ಬಂಗಾರ ಏನಿದ್ರು ಹೊರಗಡೆ, ನನ್ನ ಗುಡಿಗಲ್ಲ ಅಂತ. ಅದಕ್ಕೆ ಇವತ್ತಿಗೂ ನೀವು ಹೋಗಿ ಪೂರ್ತಿ ಕಲ್ಲಿದೆ, ಆ ಒಳಗಡೆ ಗರ್ಭಗುಡಿ ಎಲ್ಲ ಕಲ್ಲೇ, ಹಾಗೆ ಇದೆ, ಅದನ್ನ ಹಾಗೆ ಬಿಟ್ಟಿದ್ದಾರೆ. ಏನಿದ್ರು ಬೋಗಳು. ಆ ಬಂಗಾರ ಏನಕ್ಕೆ ಇಟ್ರು ಅಂತಂದ್ರೆ ಅದೇ ನಮ್ಮ ಲಿಂಗ ಶರೀರ. ನಮ್ಮ ಲಿಂಗ ಶರೀರ ಭಂಗ ಆಗಬೇಕು ಅಂದ್ರೆ ಅದು ಎಷ್ಟು ತಪಸ್ಸು ಮಾಡಬೇಕು. ಎಲ್ಲಾರು ಬಂಗಾರ ತುಕ್ಕಿಡಿದಿರೋದು ಕೇಳಿದ್ದೀರಾ? ನೋಡಿ, ತಿರುಪತಿಯಲ್ಲೇ ಎಷ್ಟು ವರ್ಷಗಳಿಂದ ಆ ಬಂಗಾರದ ಗೋಪುರ ಇದೆ. ಮಳೆ ಬಂತು, ಬಿಸಿಲು ಬಂತು, ಅದಕ್ಕೆ ಏನಾದ್ರು ಎಲ್ಲಾರು ತುಕ್ಕಿಡಿದಿದೆಯಾ? ಹಂಗೆ ನಮ್ಮ ಲಿಂಗ ಶರೀರ ಕೂಡ ಭಂಗ ಆಗಲ್ಲ, ಅದು ಬಂಗಾರ ಇದ್ದಾಗೆ. ಅದು ಯಾವತ್ತು ಭಂಗ ಆಗುತ್ತೋ ಸ್ವಾಮಿ ಮಾತ್ರ ಗೊತ್ತು. ಆ ಲಿಂಗ ಶರೀರದ ಒಳಗಡೆ ಗರ್ಭಗುಡಿ ಇದೆಯಲ್ಲ, ಅದಕ್ಕೆ ಸ್ವರೂಪ ಅಂತ ಕರೆದಿರೋದು. ಇದೆಲ್ಲ ತತ್ವಾದಿ, ಇದೇ ಭಾಗವತ. ಆ ಸ್ವರೂಪಕ್ಕೆ ಇಳಿದ್ರೆ ನಮ್ಮ ಅಂತರ್ಯಾಮಿಯಾದ ಪರಮಾತ್ಮ ಅಲ್ಲಿದ್ದಾನೆ. ಅವನೇನ್ ಮಾಡ್ತಿದ್ದಾನೆ? ಕೈ ಕೆಳಗೆ ತೋರಿಸ್ತಾ ಇದ್ದಾನೆ. ತಿಮ್ಮಪ್ಪ, ಯಾರು ನನ್ನ ಪಾದ ನಂಬ್ತಿರೋ ಈ ಸಂಸಾರ ಸಾಗರದಿಂದ, ಆ ಸಾಗರದಲ್ಲಿ ನೀವು ಮುಳುಗಲ್ಲ. ಯಾಕೆ ಅಂದ್ರೆ ಎಡಗೈನ ಟೊಂಕದ ಹತ್ರ ಇಟ್ಟಿದ್ದಾನೆ. ನಿಮ್ ಟೊಂಕದಕ್ಕಿಂತ ಮೇಲೆ ಈ ಸಂಸಾರ ಸಾಗರ ಬರಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು? ನನ್ನ ಪಾದ ನಂಬಬೇಕು. ಅವನ ಪ್ರದಕ್ಷಿಣೆ ಮಾಡಿ ಹೊರಗಡೆ ಬಂದು ಅವನ ದೇವಸ್ಥಾನದಿಂದ ಸ್ವಾಮಿ ಎಂತ ದರ್ಶನ ಕೊಟ್ಟೆ ಅಂತ ಕೈ ಮುಗಿದಿ. ಅವನ ಮಂದಿರದ ಹಿಂದ್ಗಡೆ ಆ ಒಳ್ಳೆ ಹಚ್ಚ ಹಸಿರಿನ ಆ ಪರ್ವತ ಕಾಣಿಸುತ್ತಲ್ಲ, ಅದಕ್ಕೆ ನಾರಾಯಣಾದ್ರಿ ಅಂತ ಕರೆದು. 6ನೇದು ಯಾವುದು? ಆನಂದಾದ್ರಿ. ಅಲ್ಲಿ ದೇವದರ್ಶನ ಆಯ್ತು. 7ನೇದು ನಾರಾಯಣಾದ್ರಿ. ಪರಮಾತ್ಮನ ಮೂಲ ರೂಪ ನಾರಾಯಣ ಅಲ್ಲ, ಹಂಗಂದ್ರೆ ನಾರಾಯಣ ಅಂದ್ರೆ ವೈಕುಂಠ ಅಂತ. ನನ್ನ ದರ್ಶನ ಮಾಡಿದವ್ರಿಗೆ ಇನ್ನೇನಿದೆ? ಬನ್ನಿ ಮೋಕ್ಷಕ್ಕೆ ಅಂತ ಕೇಳ್ತಾರೆ. ಇದೇ 7 ಬೆಟ್ಟದ ಸಂಗತಿ. ಕಥೆ ಅಲ್ಲ, ನಮ್ಮ ಜೀವನ ಇದೇ ಸಾಧನೆ. ಅದಕ್ಕೆ ಈ ರೀತಿಯನ್ನು ಸಾಧನೆ ಮಾಡ್ಬೇಕು. ಅಂದ್ರೆ ತಿಮ್ಮಪ್ಪನ ನೋಡ್ಬೇಕಂದ್ರೆ ಏನೇನು ಮಾಡ್ಬೇಕು? ವೆಂಕಟಗಿರಿಯಲ್ಲಿ ಪಾಪ ಕಳ್ಕೋಬೇಕು, ಶೇಷಾಚಲದಲ್ಲಿ ಅಲಂಕಾರ ಕಳ್ಕೋಬೇಕು, ಅಂಜನಾಚಲದಲ್ಲಿ ದಾಸರಾಗಬೇಕು, ಋಷಭಾಚಲದಲ್ಲಿ ಆತ್ಮಾರ್ಪಣೆ, ಗರುಡಾಚಲದಲ್ಲಿ ಎಲ್ಲ ಇಂದ್ರಿಯಗಳನ್ನು ಭಗವತ್ಪರ. ಇನ್ನೇನಿದೆ? ಎಲ್ಲ ಇಂದ್ರಿಯಗಳು ಸಿಕ್ಕಿದ ಮೇಲೆ ಪರಮಾತ್ಮನ ದರ್ಶನ. 6ನೇದು ಆನಂದ ಆದ್ರಿ, ಆನಂದ ಸಿಕ್ತು, ಆನಂದದಲ್ಲಿ. 7ನೇದು ನಾರಾಯಣ ಆದ್ರಿ, ಇಲ್ಲಿ ಮೋಕ್ಷ ಸಿಕ್ತು. ಇದೇನಪ್ಪ ಈ ಪುರಾಣದ ಫಲ ಅಂತ. ಇಷ್ಟು ಈ ಪರ್ವತಕ್ಕೆ ವರ್ಣನೆ ಮಾಡ್ತಾ, ಸರಿ ಪರ್ವತದ ವರ್ಣನೆ ಆಯ್ತು. ಇಲ್ಲಿ ಇನ್ನೂ ತಿಮ್ಮಪ್ಪ ಬಂದೇ ಇಲ್ಲ, ಇದು ಬರೀ ಭೂವರ ಆದಿಗಳಿದ್ದಾರೆ. ತಿಮ್ಮಪ್ಪ ಹೇಗೆ ಬಂದ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಜನಕವಾಚ ಕಥಂ ವೈಕುಂಠ ಲೋಕಂತೋ ತ್ಯಕ್ತಾ ವಾ
त्यक्तावान् पुरुषोत्तमः चरितं तस्य माहात्म्यं तीर्थानां पर्वतस्य च वराहरूपिणो विष्णु माहात्म्यं वदविस्तर आकाशराजचरितं ಭ್ರಾತುಸ್ತಸ್ಯ ಮಹಾತ್ಮನಃ. ಈ ಆಕಾಶರಾಜ ಎಲ್ಲಿಂದ ಬಂದ, ತಿಮ್ಮಪ್ಪ ಎಲ್ಲಿಂದ ಬಂದ, ಏನಾಯ್ತು ಆ ಕಥೆ ನನಗೆ ಹೇಳಿ ಎಂದಾಗ ಹೇಳ್ತಾ ಇದ್ದಾರೆ. ಶತಾನಂದ ಉವಾಚ ಪುರಾತು ಋಷಯಾ ಸರ್ವೇ ಕಾಶ್ಯಪಾದ್ಯ ಮುನೀಶ್ವರಃ ಸುಮುಖಂ ಜಾಹ್ನವೀ ತೀರೆ ಸಂತೋಷ ಚಕ್ರೇ ದ್ವಿಜಃ. ಒಂದಿನ ಎಲ್ಲ ಋಷಿಗಳು ಕಶ್ಯಪರಿಂದ ಹಿಡಿದು ವಸಿಷ್ಠ ಋಷಿಗಳು, ಭಾರದ್ವಾಜರು, ಎಲ್ಲ ಋಷಿಗಳು ಸೇರಿದ್ದಾರೆ. ಎಲ್ಲಿಗೆ ಅಂತಂದ್ರೆ ಜಾಹ್ನವಿ ತೀರ, ಗಂಗಾ ನದಿ ತೀರದಲ್ಲಿ ಸೇರಿ ಎಲ್ಲ ದ್ವಿಜ ಶ್ರೇಷ್ಠರು ತಸ್ಮಿನ್ ಕಾಲೇ, ಆ ಕಾಲದಲ್ಲಿ ಎಲ್ಲರೂ ಹೋಮ ಹವನಗಳನ್ನ ಮಾಡ್ತಾ ಇದ್ದಾರೆ. ಯಾವ ಋಷಿಮುನಿಗಳ ಹತ್ರ ಹೋದ್ರು ಕೂಡ ಒಬ್ಬರೊಬ್ರು ಋಗ್ವೇದ ಹೇಳ್ತಿದ್ದಾರೆ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಮಹಾಭಾರತ ಎಲ್ಲ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಎಲ್ಲ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಹೋಗ್ಬೇಕು ಅಂತ ಎಲ್ಲ ದೇವತೆಗಳು ಸಿದ್ಧರಾಗಿದ್ದಾರೆ ಆ ಹವನದಲ್ಲಿ ಪಾಲ್ಗೊಳ್ಳಬೇಕು ಅಂತ. ಆ ಕಾಲಕ್ಕೆ ನಾರದರು ನೋಡೋದಂತೆ ಎಲ್ಲರೂ ಇದ್ದಾರೆ, ನಾನೊಬ್ಬ ಇಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತು. ತಸ್ಮಿನ್ ಕಾಲೇ ಮುನಿಶ್ರೇಷ್ಠೋ ನಾರದೋ ಮುನಿ ಸತ್ತಮ ಉವಾಚ ವಚನಂ ವಿಪ್ರಾನ್ ಕಿಮರ್ಥಂ ಯಜ್ಞಮುತ್ತಮ. ಇಷ್ಟು ಉತ್ತಮವಾಗಿರ್ತಕ್ಕಂಥ ಯಜ್ಞ ಮಾಡ್ತಾ ಇದ್ದೀರಾ ಅಂತ ನಾರದರು ಬಂದ್ರಂತೆ. ನಾರದರು ಬಂದರು ಅಂದ್ರೆ ಏನು ಲೋಕದಲ್ಲಿ ಅರ್ಥ? ಕಲಹ ಅಂತ ಅರ್ಥ ಅಲ್ವಾ? ಕಲಹ ಪ್ರಿಯ ಅಂದ್ರೆ ಯಾರು? ನಾರದರು. ನಾರದರು ಬಂದರು ಅಂದ್ರೆ ಏನೊಂದು ಗಲಾಟೆ ಅಂತ ಅರ್ಥ. ಅವರೆಲ್ಲರೂ ಕಲಹ ಪ್ರಿಯ ಅಂತ ಹೇಳಿದ್ರಂತೆ. ಏನ್ ಕಲಹ ಪ್ರಿಯ ಅಂದ್ರೆ ಅಂತ ಕೇಳಿದ್ರು. ಅಷ್ಟೊಂದು ದುಷ್ಟರ ನಾರದರು. ಎಲ್ಲರೂ ಬರೀ ಟಿವಿ ಇಡುವಂಥದ್ದೇನ? ಅದಕ್ಕೆ ಯಾರೋ ಅಂದ್ರಂತೆ ಋಷಿಗಳು, ಕಲಹ ಅಂದ್ರೆ ಕಲಹ ಪ್ರಿಯ ಅಂದ್ರೆ ಅರ್ಥ ತಿಳ್ಕೊಂಡ್ರೆ, ಕಾ ಅಂತಂದ್ರೆ ಎಲ್ಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಬ್ರಹ್ಮದೇವರು, ಲಾ ಅಂತಂದ್ರೆ ಲಯಕರ್ತರಾದ ರುದ್ರದೇವರು, ಕಲಹ ಅಂತಂದ್ರೆ ಶ್ರೀ ಹರಿ ಅಂತ. ಬ್ರಹ್ಮದೇವರಿಗೆ, ರುದ್ರದೇವರಿಗೆ, ಪರಮಾತ್ಮನಿಗೆ ಪ್ರಿಯರಾದವರೇ ಕಲಹ ಪ್ರಿಯರಾದ ನಾರದರು. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮನಿಗೆ ಕರಹರ ಪ್ರಿಯ ಅಂತ ಒಂದು ರಾಗ ಇದೆ. ಯಾವಾಗ ತಮ್ಮ ವೀಣೆಯಿಂದ ಆ ಕಲಹ ಪ್ರಿಯ ರಾಗವನ್ನೇ ನುಡಿಸ್ತಾ ಇರ್ತಾರಂತೆ. ಅದಕ್ಕೆ ಅವರಿಗೆ ಕಲಹ ಪ್ರಿಯ ಅಂತ ಈ ರೀತಿ ಕರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರಿ ಆಯ್ತು. ಆ ನಾರದರು ಬಂದ್ರು, ನೋಡಿದ್ರು ಇಷ್ಟೆಲ್ಲ ಯಜ್ಞ ಮಾಡ್ತಾ ಇದ್ದೀರಾ, ಸರಿ, ತುಂಬಾ ಉತ್ತಮವಾದ ಕಾರ್ಯ. ಗೋಭುಂತೆ ಯಜ್ಞ ಸಫಲಂ. ಈ ಯಜ್ಞ ಸುಫಲವಾಗಬೇಕು ಅಂದ್ರೆ ಈ ಯಜ್ಞದ ಫಲವನ್ನ ಯಾರಿಗೆ ಅರ್ಪಣೆ ಮಾಡ್ತೀವಿ? ಕೃಷ್ಣಾರ್ಪಣ ಅಂತಿರೋ, ಶಿವಾರ್ಪಣ ಅಂತಿರೋ, ಬ್ರಹ್ಮಾರ್ಪಣ ಅಂತಿರೋ, ಅಥವಾ ನಾರದಾರ್ಪಣ ಅಂತಿರೋ, ಏನಂತೀರ? ಅವರಿಗೆ ಎಲ್ಲ ಋಷಿಮುನಿಗಳಿಗೆ ಗೊತ್ತು ಪರಮಾತ್ಮನೇ ಸರ್ವೋತ್ತಮ ಅಂತ. ಮತ್ತೆ ಇಲ್ಲೊಂದು ಚಕಾರ ಬಂದ್ಬಿಡ್ತಲ್ಲ, ಯಾರಿಗೆ ಅರ್ಪಣೆ ಮಾಡ್ತೀರಾ? ಸ್ವಲ್ಪ ಜನ ಎದ್ದು ನಿಂತು ನಾವು ಷಣ್ಮುಖನಿಗೆ ಅರ್ಪಣೆ ಮಾಡ್ತೀವಿ, ಯಾಕಂದ್ರೆ ನಾವು ಸ್ಕಾಂದರು. ಪ್ರಶ್ನೆ ಮಾಡಿದ್ರು, ನೀವು ಸ್ಕಂದನಿಗೆ ಅರ್ಪಣೆ ಮಾಡಿದ್ರೆ ಒಪ್ಕೋತೀವಿ, ಸ್ಕಂದನಿಗೆ ಅರ್ಪಣೆ ಮಾಡಿ. ಆದ್ರೆ ಎಲ್ಲ ಯಜ್ಞವನ್ನ ಯಜ್ಞ ಭೋಕ್ತೃವಿಗೆ ಅರ್ಪಣೆ ಮಾಡಬೇಕು. ಯಜ್ಞ ಬೃದ್ ಯಜ್ಞಕೃತ್ ಯಜ್ಞಿ, ಯಜ್ಞವನ್ನ ಊಟ ಮಾಡ್ತಕ್ಕಂಥವನಿಗೆ ಅರ್ಪಣೆ ಮಾಡಬೇಕು. ಆದ್ರೆ ನೀವು ಷಣ್ಮುಖನಿಗೆ ಸರ್ವೋತ್ತಮ ಅಂತಂದ್ರೆ ಅವನ ತಂದೆ ರುದ್ರದೇವರು ಇದ್ದಾರಲ್ಲ, ಶೈವರೆಲ್ಲ ಎದ್ದಿಟ್ಬಿಟ್ರು. ಆಗಿದ್ರೆ ನಾವು ರುದ್ರದೇವರಿಗೆ ಅರ್ಪಣೆ ಮಾಡಬೇಕು. ಇನ್ನು ಸ್ವಲ್ಪ ಜನ ನಿಂತರು, ಇಲ್ಲ ರುದ್ರದೇವರಿಗೆ ಅರ್ಪಣೆ ಮಾಡೋರಲ್ಲ, ರುದ್ರದೇವರಿಂದ ಫಲ ಪಡೆದ, ರುದ್ರದೇವರಿಂದನೇ ಜಗತ್ತಲ್ಲಿ ನಿಂತ ಗಾಣಪತ್ಯರೆಲ್ಲ ನಿಂತು ಗಣಪತಿಗೆ ಅರ್ಪಣೆ ಮಾಡೋಣ. ಅದೇ ಸಾಧ್ಯ? ಗಣಪತಿಗೆ ಹೇಗೆ ಅರ್ಪಣೆ ಮಾಡೋದು? ಯಾಕಂದ್ರೆ ಅವನಿಗೂ ಹುಟ್ಟು ಸಾವಿದೆ, ಹುಟ್ಟು ಸಾವಿಲ್ದಿರೋದು ಮಾಡಬೇಕು. ಬೇರೆ ಎಲ್ಲ ಬ್ರಹ್ಮದ್ವಿಜರು ಎದ್ದು ನಿಂತ್ಕೊಂಡ್ಬಿಟ್ಟು ಅಂದ್ರಂತೆ, ಇಲ್ಲ ನಾವು ಬ್ರಾಹ್ಮಣರು, ನಮಗೆ ಬ್ರಹ್ಮದೇವರೇ ಮುಖ್ಯ, ಬ್ರಹ್ಮದೇವರಿಗೆ ಅರ್ಪಣೆ ಮಾಡ್ತೀವಿ. ಆದ್ರೆ ಕಶ್ಯಪ, ವಸಿಷ್ಠ, ಭಾರದ್ವಾಜ ಋಷಿಗಳಿಗೆಲ್ಲ ಗೊತ್ತು ಪರಮಾತ್ಮನೇ ಸರ್ವೋತ್ತಮ. ಆದ್ರೆ ಶ್ರೀಮದಾಚಾರ್ಯ ಹೇಳೋದ್ರಲ್ಲಿ ವಿಶೇಷ ಜ್ಞಾನ ಪ್ರಾಪ್ತಿಗಾಗಿ ಮತ್ತೆ ಜ್ಞಾನವನ್ನ ದೃಢ ಮಾಡಿಕೊಳ್ಳಿಕ್ಕೆ ಯಾರು ಸರ್ವೋತ್ತಮ ಅಂತ ತಿಳಿಬೇಕಾಗಿದೆ. ಅವರೆಲ್ಲ ಗೊಂದಲ ಉಂಟಾಯ್ತು. ಯಾರು ಸರ್ವೋತ್ತಮ ಅನ್ನೋ ಚಿಂತನೆ ಬಂದಲ್ಲ. ನಮ್ಮ ಯಜ್ಞವನ್ನ ಯಾರಿಗೆ ಅರ್ಪಣೆ ಮಾಡೋಣ ಅಂತ ಚಿಂತನೆ ಬಂದು, ಆ ಚಿಂತನೆಯಲ್ಲಿ ನಾಳೆ ಒಂದು ಕಳೀತು. ನಾಳೆ ದಿನ ಅದೇನು ಚಿಂತನೆ ಆಯ್ತು, ಯಾರು ಬಂದರು ಅಂತ ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ದೇವರ ಸ್ಮರಣೆ ಮಾಡಿ ಅರ್ಪಣೆ ಮಾಡೋಣ. ವೆಂಕಟೇಶ 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 ಪಾಹಿ ಮಾಂ, ವೆಂಕಟೇಶ 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 ಪಾಹಿ ಮಾಂ.
ವೆಂಕಟೇಶ 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 ರಕ್ಷಮಾ ಹನುಮ ಹನುಮ ಭೀಮ ಭೀಮ ಮಧ್ವ ಮಧ್ವ ಪಾಹಿ ಮಾಂ ಹನುಮ ಹನುಮ ಭೀಮ ಭೀಮ ಮಧ್ವ ಮಧ್ವ ರಕ್ಷಮಾ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷಮಾ ಶ್ರೀನಿವಾಸಂ ಜಗನ್ನಾಥಂ ಪದ್ಮಾವತ್ಯಾಭಿರಾಜಿತಂ ಬ್ರಹ್ಮಾದ್ಯೈಃ ವಿನುತಂ ವಂದೇ ಕುಲದೇವಂ ರಮಾಪತಿಂ ನಿನ್ನವ ನಿನ್ನವ ಶ್ರೀನಿವಾಸ ನಾನನ್ಯವನರಿಯನು ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ ಅಯ್ಯ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ.